Welcome to LMS Learning Management System Karnataka. I am Shaila V, Assistant Professor, Department of History, Government First Grade College, Doddaballapura. ಈ ಒಂದು ವಿಡಿಯೋ ಸೆಷನಲ್ಲಿ ನಾವು BA ಹಿಸ್ಟ್ರಿ ಪೇಪರ್ ಆಗಿರುವಂತಹ ಪೇಪರ್ 6A ಹಿಸ್ಟ್ರಿ ಆಫ್ ಮಾಡರ್ನ್ ಯುರೋಪ್ ಅಪ್ ಟು 1945 ಆಧುನಿಕ ಯುರೋಪ್ನ ಇತಿಹಾಸ 1945ರವರೆಗೆ ಎನ್ನುವಂತಹ 5th ಸೆಮಿಸ್ಟರ್ನ 19ನೇ ಸೆಷನ್ನಲ್ಲಿ ನಾವು ಇದ್ದೀವಿ. ಈ 19th ಸೆಷನ್ನಲ್ಲಿ ನಾವು ಡೌನ್ಫಾಲ್ ಆಫ್ ನೆಪೋಲಿಯನ್ ಬೋನಪಾರ್ಟೆ ಅನ್ನುವಂಥ ಟಾಪಿಕನ್ನು ಡಿಸ್ಕಸ್ ಮಾಡ್ತಿದ್ದೀವಿ. ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಹೇಗೆ ನೆಪೋಲಿಯನ್ ಏಳಿಗೆಗೆ ಬಂದ, ಅವನ ಒಂದು ಸಾಧನೆಗಳೇನು, ಖಂಡಾಂತರ ಪದ್ಧತಿ, ಅವನ ಒಂದು ಹಲವಾರು ಸುಧಾರಣೆಗಳನ್ನು ನೋಡಿದ್ವಿ. ಆರ್ಥಿಕ ಸುಧಾರಣೆಗಳು, ಲೋಕೋಪಯೋಗಿ ಕಾರ್ಯಗಳು, ಲೀಜನ್ ಆಫ್ ಹಾನರ್ ಪ್ರಶಸ್ತಿಗಳನ್ನು ಕೊಡುವಂತಹ ಒಂದು ಪದ್ಧತಿ, ಹಾಗೆ ಅವನ ಕೋಡ್ ನೆಪೋಲಿಯನ್ ಮತ್ತು ಆರ್ಥಿಕ ಸುಧಾರಣೆಗಳು, ಬ್ಯಾಂಕ್ ಆಫ್ ಫ್ರಾನ್ಸ್ ಇರ್ಬೋದು, ಫ್ರಾಂಕ್ ಕರೆನ್ಸಿಯನ್ನು ತಂದಿರುವಂಥದ್ದು, ಚೇಂಬರ್ ಆಫ್ ಕಾಮರ್ಸ್ ಕಮರ್ಷಿಯಲ್ ಎಕ್ಸ್ಚೇಂಜ್ಗಳನ್ನು ಸ್ಥಾಪನೆ ಮಾಡಿದಂಥದ್ದು, ಹಾಗೆ ಹಲವಾರು ಲೋಕೋಪಯೋಗಿ ಕಾರ್ಯಗಳಾದಂತಹ ಬಂದರುಗಳ ನಿರ್ಮಾಣ, ಮತ್ತು ಹಾಗೆ ರಸ್ತೆಗಳ ನಿರ್ಮಾಣ, ಮತ್ತು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡುಗೆ, ಮ್ಯೂಸಿಯಂಗಳನ್ನು ಸ್ಥಾಪನೆ ಮಾಡಿರುವಂಥದ್ದು, ಶಿಕ್ಷಣ ಸುಧಾರಣೆಗಳನ್ನು ಕೂಡ ಪ್ರೀವಿಯಸ್ ಸೆಷನ್ಸಲ್ಲಿ ನಾವು ನೋಡಿದ್ವಿ. ಆದರೂ ಕೂಡ ಅವನ ಒಂದು ಅವನತಿ ಆಗೋದಕ್ಕೆ ಹಲವಾರು ಕಾರಣಗಳು ಇದ್ದಾವೆ. ಆ ಕಾರಣಗಳನ್ನು ನಾವು ಈ ಒಂದು ವಿಡಿಯೋ ಸೆಷನ್ನಲ್ಲಿ ನೋಡೋಣ. ಡೌನ್ಫಾಲ್ ಆಫ್ ನೆಪೋಲಿಯನ್ ಬೋನಪಾರ್ಟೆ. ಕಾಸಸ್ ಫಾರ್ ದ ಡೌನ್ಫಾಲ್ ಆಫ್ ನೆಪೋಲಿಯನ್ ಬೋನಪಾರ್ಟೆ ಕ್ಯಾನ್ ಬಿ ಲಿಸ್ಟೆಡ್ ಆಸ್ ಫಾಲೋಸ್. ಫಸ್ಟ್ ಒನ್ ಈಸ್ ಕಾಂಟಿನೆಂಟಲ್ ಸಿಸ್ಟಮ್. ಈ ಖಂಡಾಂತರ ಪದ್ಧತಿಯೇ ಅವನ ಒಂದು ಅವನತಿಗೆ ಕಾರಣ ಆಯಿತು. ಇಂಗ್ಲೆಂಡನ್ನು ಅವನು ನೇರ ಯುದ್ಧದಲ್ಲಿ ಸೋಲಿಸೋದಕ್ಕೆ ಅಸಾಧ್ಯ ಅಂತ ಗೊತ್ತಾಗಿತ್ತು ಅವನಿಗೆ. ಹಾಗಾಗಿ ಅದೊಂದು ಆ ಬಲವನ್ನು ತಿಳಿದುಕೊಂಡಂತಹ ನೆಪೋಲಿಯನ್ ಬೋನಪಾರ್ಟೆ ವ್ಯಾಪಾರ ವಾಣಿಜ್ಯವನ್ನು ಕುಂಠಿತ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ವ್ಯಾಪಾರ ವಾಣಿಜ್ಯದ ಮೇಲೆ ಅವಲಂಬಿತ ಆಗಿದೆ ಆ ಬ್ರಿಟನ್. ಹಾಗಾಗಿ ಅದರ ವಾಣಿಜ್ಯವನ್ನು ನಾಶಪಡಿಸಿದರೆ ಅದರ ಪ್ರಾಬಲ್ಯ ಕುಸಿದು ಹೋಗುತ್ತೆ. ಹಾಗಾಗಿ ಫ್ರಾನ್ಸ್ಗೆ ಶರಣಾಗುತ್ತೆ ಅನ್ನುವಂತಹ ಒಂದು ತಪ್ಪು ಗ್ರಹಿಕೆ ಅಂತ ಹೇಳ್ಬೋದು. ಆ ತಪ್ಪು ಗ್ರಹಿಕೆಯಿಂದ ತನ್ನ ಮಿತ್ರ ರಾಷ್ಟ್ರಗಳಿಗೆ ಅದರ ವಸ್ತುಗಳನ್ನು ಬಹಿಷ್ಕರಿಸುವಂತೆ ಹೇಳಿ ಖಂಡಾಂತರ ಪದ್ಧತಿಯನ್ನು ಅವುಗಳ ಮೇಲೆ ಕಟ್ಟುನಿಟ್ಟಾಗಿ ಹೇರ್ತಾನೆ. ಈ ತಪ್ಪು ಗ್ರಹಿಕೆಯಿಂದ ಅದರ ವಸ್ತುಗಳನ್ನು ಬಹಿಷ್ಕರಿಸುವಂತೆ ಹೇಳಿ ಅವುಗಳ ಮೇಲೆ ಕಟ್ಟುನಿಟ್ಟಾಗಿ ಉಗ್ರ ಕ್ರಮಗಳನ್ನು ಕೈಗೊಂಡಿದ್ದು ಮೂರ್ಖತನವಾಗಿತ್ತು. ವಿಶ್ವ ವ್ಯಾಪಾರದ ಒಡೆಯನಾದಂತಹ ಇಂಗ್ಲೆಂಡ್ಗೆ ಅಗತ್ಯ ವಸ್ತುಗಳು ಯುರೋಪ್ನಿಂದಲ್ಲದೆ ಇತರ ವಸಾಹತುಗಳಿಂದನೂ ಬರ್ತಾ ಇದ್ವು. ಅದನ್ನು ಅವನು ಮನಗಾಣಬೇಕಾಗಿತ್ತು. ಇಂಗ್ಲೆಂಡ್ ವಸ್ತುಗಳಿಲ್ಲದೆ ಯುರೋಪ್ ವಸ್ತುಗಳು ಬದುಕುವುದು ಅಸಾಧ್ಯದ ಒಂದು ಮಾತಾಗಿತ್ತು. ಹಾಗಾಗಿ ಖಂಡಾಂತರ ಪದ್ಧತಿಯನ್ನು ವಿರೋಧಿಸಿ ನೆಪೋಲಿಯನ್ ವಿರುದ್ಧ ಹಲವಾರು ದೇಶಗಳು ದಂಗೆ ಹೇಳ್ತವೆ. ಆ ದಂಗೆಗಳನ್ನು ಅಡಗಿಸೋದಕ್ಕೆ ಹೊರಟಂತಹ ನೆಪೋಲಿಯನ್ ಅಪಾರ ಆರ್ಥಿಕ ಮತ್ತು ಸೈನಿಕ ನಷ್ಟಕ್ಕೆ ಗುರಿಯಾಗಬೇಕಾಯಿತು, ಹಾಗೆ ಶಕ್ತಿಹೀನನಾಗಬೇಕಾಯಿತು. ಹಾಗಾಗಿ ಅದೊಂದು ಅಪಾಯಕಾರಿ ಒಂದು ಕ್ರಮವಾಗಿ ಕಂಡುಬಂತು. ಹೀಗೆ ಖಂಡಾಂತರ ಪದ್ಧತಿಯೇ ಅವನ ಅವನತಿಗೆ ಪ್ರಮುಖವಾದಂತಹ ಒಂದು ಕಾರಣ ಆಯಿತು. ಈ ಕಾಂಟಿನೆಂಟಲ್ ಸಿಸ್ಟಮ್ ಲೆಡ್ ಟು ಹಿಸ್ ಡೌನ್ಫಾಲ್. ಇಟ್ ವಾಸ್ ಎ ಬ್ಲಂಡರ್ ಆನ್ ದ ಪಾರ್ಟ್ ಆಫ್ ನೆಪೋಲಿಯನ್ ಬೋನಪಾರ್ಟೆ. ಹಾಗಾಗಿ ನೆಪೋಲಿಯನ್ನ ದುರಂತ ನಾಟಕದಲ್ಲಿ ಈ ಪದ್ಧತಿ ಒಂದು ದೃಶ್ಯವಾಗಿತ್ತು ಅಂತ ಮೆಡ್ಲಿನ್ ಹೇಳ್ತಾರೆ. ಹೀಗೆ ಹಲವಾರು ವಿದ್ವಾಂಸರು ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದೊಂದು ತುಂಬ ದೊಡ್ಡ ಒಂದು ತಪ್ಪಾಗಿತ್ತು, ಅವನ ತಪ್ಪು ಗ್ರಹಿಕೆಯಿಂದ ಇಂಥ ಒಂದು ಪದ್ಧತಿಯನ್ನು ಅವನು ಜಾರಿಗೊಳಿಸ್ತಾ ಅನ್ನುವಂತಹ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಸೊ ಹಾಗಾಗಿ ಈ ಬ್ಯಾಕ್ ಫೈರ್ಡ್ ಆನ್ ಹಿಮ್, ಅದೇನೇ ಅವನ ಅವನತಿಗೆ ಪ್ರಮುಖವಾದಂಥ ಒಂದು ಕಾರಣ ಆಯಿತು. ಮತ್ತೊಂದು ಕಾರಣ ಅಂತ ಹೇಳಿದ್ರೆ ಪೆನಿನ್ಸುಲಾರ್ ವಾರ್.
ಈ ಒಂದು ಪರ್ಯಾಯ ದ್ವೀಪ ಕದನವೇ ಅವನ ಅವನತಿಗೂ ಕೂಡ ಕಾರಣ ಆಯಿತು. ಇದು ಕೂಡ ಈ ಖಂಡಾಂತರ ಪದ್ಧತಿಯನ್ನು ವಿರೋಧಿಸಿದಂತಹ ಪೋರ್ಚುಗಲನ್ನು ಶಿಕ್ಷಿಸೋದಕ್ಕೆ ನೆಪೋಲಿಯನ್ ಹೊರಡ್ತಾನೆ. ಅಂಥ ಸಂದರ್ಭದಲ್ಲಿ ಸ್ಪೇನ್ ಸಿಂಹಾಸನವನ್ನು ಮೋಸದಿಂದ ದುರಾಕ್ರಮಣ ಮಾಡಿ ಅಲ್ಲಿನ ಶಾಸನಬದ್ಧ ರಾಜನನ್ನು ಒಂದು ಸಿಂಹಾಸನದಿಂದ ತೆಗೆದುಹಾಕಿ ಅವನು ತನ್ನ ಸೋದರ ಜೋಸೆಫ್ನಿಗೆ ನೀಡುತ್ತಾನೆ. ಇದು ಸ್ಪ್ಯಾನಿಷರ ರಾಷ್ಟ್ರೀಯತೆಯ ಕಿಚ್ಚನ್ನು ಹೊತ್ತಿಸ್ಬಿಡ್ತು. ಅವರ ಸಹಾಯಕ್ಕೆ ಇಂಗ್ಲೆಂಡ್ ಕೂಡ ಬಂತು. ಯಾಕಂದರೆ ಇಂಗ್ಲೆಂಡ್ ಅವರ ಫ್ರಾನ್ಸ್ನ ಬದ್ಧ ಶತ್ರು. ಹಾಗಾಗಿ ಇಂಗ್ಲೆಂಡ್ ಯಾವಾಗಲೂ ಫ್ರಾನ್ಸ್ನ ಯಾವುದೇ ಶತ್ರು ರಾಷ್ಟ್ರಗಳ ಆದ್ರೂ ಕೂಡ ಅದರ ಜೊತೆಗೆ ಸೇರ್ಕೊಂಡ್ಬಿಡ್ತಾ ಇತ್ತು. ಸೊ ಈ ಒಂದು ಪರಿಸ್ಥಿತಿಯನ್ನು ಮತ್ತಷ್ಟು ಈ ಇಂಗ್ಲೆಂಡ್ ಸೇರ್ಕೊಂಡಿದ್ರಿಂದ ಹದಗೆಟ್ಟೋಯ್ತು. ಸ್ಪ್ಯಾನಿಷರು ಗೆರಿಲ್ಲಾ ಯುದ್ಧತಂತ್ರದ ಮೂಲಕ ನೆಪೋಲಿಯನ್ನ ಮೇಲೆ ಹೋರಾಟವನ್ನು ಹೂಡ್ತಾರೆ. ಸೊ ಹೀಗೆ ಹಲವಾರು ಕದನಗಳಲ್ಲಿ ನೆಪೋಲಿಯನ್ ಸೋತು ಅಪಾರ ಕಷ್ಟ ನಷ್ಟಕ್ಕೆ ಗುರಿಯಾಗಬೇಕಾಗಿ ಬರುತ್ತೆ. ಸುಮಾರು 3 ಲಕ್ಷ ಸೈನಿಕರನ್ನು ಅವನು ಕಳೆದುಕೊಳ್ತಾನೆ. ಈ ಕದನ ಅವನ ಸೈನಿಕ ದೌರ್ಬಲ್ಯವನ್ನು ಅವನ ಶತ್ರುಗಳಿಗೆ ಬಹಿರಂಗಪಡಿಸ್ತದೆ. ಅವನೇ ಹೇಳ್ಕೊಳ್ತಾನೆ ನಂತರದ ಕಾಲದಲ್ಲಿ. ಅವನು ಗಡಿಪಾರಾಗಿ ದೂರದ ದ್ವೀಪದಲ್ಲಿದ್ದಾಗ ಅವನು ಅಂದ್ಕೊಳ್ತಾನೆ, ಸ್ಪೇನಿನ ಹುಣ್ಣು ನನ್ನನ್ನು ಹಾಳು ಮಾಡಿತು ಅಂಥೇಳಿ. ಸ್ಪ್ಯಾನಿಷ್ ಅಲ್ಸರ್ ರೂಯಿನ್ ಮೀ ಅಂಥೇಳಿ ಅವನೇ ಹೇಳ್ತಾನೆ. ಸೊ ಈ ರೀತಿಯಾಗಿ ಅವನನ್ನು ಅಪಾರವಾಗಿ ಕಾಡದಂತಹ ಈ ಪೆನಿನ್ಸುಲಾರ್ ವಾರ್, ಪರ್ಯಾಯ ದ್ವೀಪ ಕದನ ಅನ್ನೋದು, ಪೆನಿನ್ಸುಲಾರ್ ವಾರ್ ಮೇಡ್ ಹಿಮ್ ಟು ಫಾಲ್ ಫ್ರಮ್ ದ ಕ್ರೌನ್. ಆ ಒಂದು ಸಿಂಹಾಸನದಿಂದ ಕೆಳಗಡೆ ಇಳಿಯೋದಕ್ಕೆ ಇದು ಕೂಡ ಕಾರಣ ಆಯಿತು. ನಂತರ ಆಪೋಸಿಷನ್ ಆಫ್ ಕ್ಯಾಥೋಲಿಕ್ಕರ ವಿರೋಧ. ಖಂಡಾಂತರ ಪದ್ಧತಿಯನ್ನು ವಿರೋಧಿಸಿದಂತಹ ಪೋಪ್ನೊಡನೆ ಜಗಳ ಆಡಿ ಅವನು 1809ರಲ್ಲಿ ಪೋಪನ ರಾಜ್ಯಗಳನ್ನು ದುರಾಕ್ರಮಣ ಮಾಡಿಬಿಡ್ತಾನೆ. ಪೋಪ್ನನ್ನು ಬಂಧಿಸ್ತಾನೆ. ಪೋಪ್ ನೆಪೋಲಿಯನ್ನ ಮೇಲೆ ಬಹಿಷ್ಕಾರ ಹಾಕ್ತಾನೆ ಇದರಿಂದ ಕೋಪಗೊಂಡು. ಹಾಗಾಗಿ ಕ್ಯಾಥೋಲಿಕ್ಕರ ಒಂದು ಕೋಪಕ್ಕೆ ಅವನು ಗುರಿಯಾಗ್ತಾನೆ ಮತ್ತು ಅವರ ಸಹಕಾರವನ್ನು ಕೂಡ ಕಳೆದುಕೊಳ್ತಾನೆ. ಈ ರೀತಿ ವಿರೋಧ ವ್ಯಕ್ತ ಆಗಿದ್ದರಿಂದ ಅವನಿಗೆ ಬೆಂಬಲವನ್ನು ಕೊಡುವಂತಹ ಸಾಕಷ್ಟು ರಾಷ್ಟ್ರಗಳು ಇದ್ದವು, ರಾಜರು ಮತ್ತು ರಾಷ್ಟ್ರಗಳಿದ್ದವು. ಸೊ ಹಾಗಾಗಿ ಅವನ ವಿರುದ್ಧ ಒಕ್ಕೂಟ ರಚನೆ ಮಾಡಬೇಕಾದ್ರೆ ಇವರ ಒಂದು ಬೆಂಬಲವೂ ಕೂಡ ಇತ್ತು. ಮತ್ತೊಂದು ಬ್ಲೆಂಡರ್ ಆನ್ ದ ಪಾರ್ಟ್ ಆಫ್ ನೆಪೋಲಿಯನ್ ಬೋನಪಾರ್ಟೆ ವಾಸ್ ರಷ್ಯನ್ ಕ್ಯಾಂಪೇನ್ ಆಫ್ ರಷ್ಯಾ ಅಥವಾ ರಷ್ಯಾದ ದಂಡಯಾತ್ರೆ. ಖಂಡಾಂತರ ಪದ್ಧತಿಯನ್ನು ವಿರೋಧಿಸಿದಂತಹ ಒಂದು ರಷ್ಯಾದ ಝಾರ್ ಆಗಿದ್ದಂಥ ಅಲೆಕ್ಸಾಂಡರನ್ನು ಶಿಕ್ಷಿಸೋದಕ್ಕೆ 6 ಲಕ್ಷ ಸೈನಿಕರೊಡನೆ ಮಾಸ್ಕೋ ದಂಡಯಾತ್ರೆ ಕೈಗೊಂಡಿದ್ದು ಅವನ ಮೂರ್ಖತನಕ್ಕೆ ಹಿಡಿದಂಥ ಒಂದು ಕನ್ನಡಿಯಲ್ಲಿ. ಯಾಕೆ ಅಂದರೆ ಯಾವ ಒಬ್ಬ ಮಹಾ ದಂಡನಾಯಕ ಕೂಡ ಅಂಥ ಒಂದು ದೊಡ್ಡ ಸಾಹಸ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ಅಷ್ಟು ದೊಡ್ಡ ಸೈನ್ಯದೊಂದಿಗೆ ದೂರದಲ್ಲಿದ್ದಂತಹ ಒಂದು ಪ್ರದೇಶದ ಮೇಲೆ ದಂಡಯಾತ್ರೆ ಮಾಡಿದ್ರೆ ಅದರ ಪರಿಣಾಮ ಏನು ಅನ್ನೋದನ್ನು ಅವನು ಅರಿಬೇಕಾಗಿತ್ತು. ಅದನ್ನು ಅವನು ಮಾಡಲಿಲ್ಲ. ಅದಲ್ಲದೆ ರಷ್ಯಾದ ಒಂದು ಭೌಗೋಳಿಕ ವೈಪರೀತ್ಯವನ್ನು ಕೂಡ ಅವನು ಪರಿಗಣಿಸಬೇಕಾಯಿತು. ಆಗಿನ ಸೆಪ್ಟೆಂಬರ್ ತಿಂಗಳ ಉಗ್ರವಾದಂತಹ ಒಂದು ಚಳಿ, ಆಹಾರದ ಕೊರತೆ, ವಸತಿ ಇಲ್ಲದೆ ಸಾಂಕ್ರಾಮಿಕ ರೋಗಗಳಿಂದ ಅವನ ಸೈನ್ಯ ನಾಶವಾಗಿ ಹೋಯಿತು. ಹಾಗೆ ಮಾಸ್ಕೋ ಕೂಡ ಬೆಂಕಿಗೆ ಈಡಾಗಿತ್ತು. ಅವರೇನೆ ಬೆಂಕಿ ಹಚ್ಚಿದ್ರು, ರಷ್ಯನ್ರೇನೆ. ಅದು ಯುದ್ಧ ತಂತ್ರವಾಗಿತ್ತು. ಅದೊಂದು ಇವರ ಒಂದು ಶತ್ರು ಸೈನ್ಯ ಬಂದಂತೆಲ್ಲ ಅವರು ತಮ್ಮ ಒಂದು ಹೊಲಗಳಿಗೆ, ತಮ್ಮ ಒಂದು ಮನೆಗಳಿಗೆ ಬೆಂಕಿ ಇಟ್ಕೊಂಡು ಅವರು ಹಿಂದೆ ಸರಿತಾ ಹೋದರು. ಬ್ರಿಡ್ಜಸ್ನೆಲ್ಲ ಹೊಡೆದಾಕ್ಕೊಂಡು ಇದೇ ರೀತಿಯಾದಂಥ ಯುದ್ಧ ತಂತ್ರವನ್ನು ಹಿಟ್ಲರ್ ದಾಳಿ ಮಾಡಿದಾಗೂ ಕೂಡ ಇದೇ ಯುದ್ಧ ತಂತ್ರವನ್ನು ರಷ್ಯನ್ರು ಅನುಸರಿಸಿ ಒಂದು ರೀತಿಯಲ್ಲಿ ಧೃತಿಗೆಡೋ ಹಾಗೆ, ಹಿಟ್ಲರನ್ನೇ ಒಂದು ಧೃತಿಗೆಡುವ ಹಾಗೆ ಮಾಡಿದರು. ಅದೇ ರೀತಿ ಈ ಮೊಟ್ಟ ಮೊದಲ ಬಾರಿಗೆ ಈ ರೀತಿ ರಷ್ಯಾದ ದಂಡಯಾತ್ರೆಯಲ್ಲಿ ರಷ್ಯನ್ರು ಈ ಯುದ್ಧ ತಂತ್ರವನ್ನು ಅನುಸರಿಸ್ತಾರೆ. ಅದು ವಿಶಾಲವಾದಂಥ ಒಂದು ಭೌಗೋಳಿಕ ಪ್ರದೇಶ ರಷ್ಯಾ. ಹಾಗಾಗಿ ಹಿಂದೆ ಸರಿತಾ ಹೋದರು. ಇವ್ರಿಗೆ ತುಂಬ ಬಳಲಿಕೆ ಅನ್ನೋದಾಯಿತು. ಆ ಒಂದು
ಚಳಿ ಹಾಗೆ ಸಾಂಕ್ರಾಮಿಕ ರೋಗಗಳು, ವಸತಿ ಇರುವುದಿಲ್ಲ. ಯಾಕಂದರೆ ಅವ್ರ ಮನೆಗಳನ್ನ ಇವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ಸವಲತ್ತುಗಳು ಇರಬಾರ್ದು. ಆ ರೀತಿ ಮಾಡಿ ಸೈನಿಕರು ಬಂದಂತೆಲ್ಲ ಅವ್ರಿಗೆ ತೊಂದರೆಗಳೇ ಉಂಟಾಗೋ ಹಾಗೆ ಅವರು ಮಾಡ್ತಾ ಹಿಂದಕ್ಕೆ ಹೋಗ್ಬಿಡ್ತಾರೆ. ಹೀಗಾಗಿ ಈ ವಿನಾಶಕಾರಿ ಒಂದು ದಂಡಯಾತ್ರೆಯಾಗಿ ಇದು ಪರಿಣಮಿಸ್ತದೆ. ಸೊ ಅವರು ಸುಮಾರು 6 ಲಕ್ಷ ಸೈನ್ಯ ಹೊರಟಿರುತ್ತೆ, ಬಟ್ ಬಂದಿದ್ದು 1 ಲಕ್ಷಕ್ಕಿಂತ ಕಡಿಮೆ ಸೈನ್ಯವೇ. ಕೆಲವು ಇತಿಹಾಸಕಾರರಂತೂ ಬೆರಳೆಣಿಕೆಯಷ್ಟು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. 1 ಲಕ್ಷ ಇರಲಿ, ಆದರೆ ಬೆರಳೆಣಿಕೆಯಷ್ಟು ಜನ ಮಾತ್ರ ಆ ಭಯಾನಕ ಕಥೆಯನ್ನು ಹೇಳೋದಕ್ಕೆ ಬಂದರು ಅನ್ನುವ ರೀತಿಯಲ್ಲಿ ಇತ್ತು ಅಂತ ಹೇಳ್ತಾರೆ. ಸೊ ಹೀಗೆ ಸೈನಿಕವಾಗಿ ತುಂಬ ದುರ್ಬಲನಾಗೋದ. ನಾವು ನೋಡಿದ್ದೀವಿ ಹಿಂದೆ ಪರ್ಯಾಯ ದ್ವೀಪ ಕದನದಲ್ಲೂ ಕೂಡ 3 ಲಕ್ಷ ಸೈನಿಕರನ್ನು ಕಳ್ಕೊಳ್ತಾನೆ. ಇಲ್ಲಿ ಸುಮಾರು 5 ಲಕ್ಷಕ್ಕಿಂತ ಹೆಚ್ಚು ಜನರನ್ನು ಕಳ್ಕೊಳ್ತಾನೆ. ಹೀಗೆ ಮಿತ್ರ ರಾಷ್ಟ್ರಗಳು ಅವುಗಳೆಲ್ಲವುಗಳನ್ನು ಪರಿಗಣಿಸ್ತಾ ಆ ಒಂದು ಹಾನಿಯನ್ನು ಅವರು ತಮ್ಮ ಒಂದು ಪ್ರಯೋಜನಕ್ಕಾಗಿ ಬಳಸಿಕೊಂಡು ಅವನನ್ನು ರಾಷ್ಟ್ರಗಳ ಕದನದಲ್ಲಿ ಸುಲಭವಾಗಿ ಸೋಲಿಸೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಕೆಟಲ್ಬಿ ಹೇಳ್ತಾರೆ, ನೆಪೋಲಿಯನ್ನನ ಪತನವೆಂಬ ದುರಂತ ನಾಟಕದಲ್ಲಿ ಮಾಸ್ಕೋ ದಂಡಯಾತ್ರೆ ಪ್ರಥಮ ಅಂಕವಾಗಿತ್ತು ಅಂತ ಹೇಳ್ತಾರೆ. ಈ ರೀತಿ ದೊಡ್ಡ ಒಂದು ಬ್ಲಂಡರ್ ಆಗಿತ್ತು ಅದು ಈ ಒಂದು ರಷ್ಯಾದ ದಂಡಯಾತ್ರೆ ಅಂತ ಹೇಳ್ಬೋದು. ನೆಕ್ಸ್ಟು ಮಿಲಿಟರಿ ಕಾಸಸ್ ಅಥವಾ ಸೈನಿಕ ಕಾರಣಗಳು. ಈ ನೆಪೋಲಿಯನ್ನನ ಒಂದು ಸೈನ್ಯ ರಾಷ್ಟ್ರೀಯ ಲಕ್ಷಣವನ್ನು ಪಡೆದಿರಲಿಲ್ಲ. ರಾಷ್ಟ್ರೀಯ ಲಕ್ಷಣ ಯಾಕೆ ಪಡೆದಿರಲಿಲ್ಲ ಅಂದರೆ ಅವನು ಎಲ್ಲ ಒಂದು ಜನರನ್ನು ಒಂದು ಎಫಿಷಿಯನ್ಸಿ ಆಧಾರದ ಮೇರೆಗೆ ಆಯ್ಕೆ ಮಾಡಿಕೊಂಡು ತನ್ನ ಕಡೆ ಎಲ್ಲನೂ ರೆಕ್ರೂಟ್ ಮಾಡ್ಕೊಂತ ಹೋಗ್ತಾನೆ. ಅವನು ನುರಿತಂತಹ ಯುವ ಫ್ರೆಂಚ್ ಸೈನಿಕರನ್ನು ಸಂಘಟಿಸಿ ಆರಂಭದಲ್ಲಿ ಹಲವು ಯುದ್ಧಗಳನ್ನು ಜಯಿಸ್ತಾನೆ. ಆದರೆ ಅವನ ವಿನಾಶಕಾರಿ ಯುದ್ಧಗಳಲ್ಲಿ ನುರಿತಂತಹ ಲಕ್ಷಾಂತರ ಸೈನಿಕರು ಪ್ರಾಣ ಕಳೆದುಕೊಳ್ತಾ ಹೋಗ್ತಾರೆ. ಹಾಗಾಗಿ ಸೈನ್ಯವನ್ನು ಅವನು ಬಹುಬೇಗ ತುಂಬಬೇಕು ಅನ್ನುವಂತಹ ಆತರದಲ್ಲಿ ಬೇರೆ ಬೇರೆ ರಾಷ್ಟ್ರೀಯತೆ ಉಳ್ಳಂತಹ ಜನರನ್ನು ಸೈನಿಕರನ್ನು, ಉದಾಹರಣೆಗೆ ಜರ್ಮನ್ರು, ಇಟಾಲಿಯನ್ರು, ಪೋಲರು, ಡಚ್ಚರು, ಸ್ಪ್ಯಾನಿಷರು, ಹೀಗೆ ಬೇರೆ ಬೇರೆ ರಾಷ್ಟ್ರೀಯತೆ ಉಳ್ಳಂತಹ ಸೈನಿಕರನ್ನು ಸೈನ್ಯಕ್ಕೆ ಸೇರಿಸಿಕೊಳ್ತಾ ಹೋಗ್ತಾನೆ. ಅವರಲ್ಲಿ ಒಂದು ರಾಷ್ಟ್ರೀಯತೆಯ ಒಂದು ಭಾವನೆ ಇರೋದಿಲ್ಲ, ಒಂದು ಅನ್ನುವಂತಹ ಭಾವನೆ ಇರಲಿಲ್ಲ. ಹಾಗಾಗಿ ಯುದ್ಧದಲ್ಲಿ ಗೆಲ್ಲಬೇಕಾದ್ರೆ ಆ ರಾಷ್ಟ್ರೀಯ ಸ್ಫೂರ್ತಿ ಅತ್ಯಗತ್ಯ, ಅದು ಅವರಲ್ಲಿ ಇರಲಿಲ್ಲ. ಆ ನಂತರದ ಕಾಲದಲ್ಲಿ ಅದು ಕಡಿಮೆ ಆಗ್ತಾ ಹೋಯಿತು. ಅವ್ರು ಹೇಳ್ತಾ ಇದ್ರು, ಇಟ್ ಈಸ್ ಅವರ್ ಲೆಗ್ಸ್ ದಟ್ ವಿನ್ ಹಿಸ್ ಬ್ಯಾಟಲ್ಸ್ ಅಂತ. ಅವನ ಸೈನಿಕರು ಕ್ವಿಕ್ನೆಸ್ ಆಫ್ ಮೂಮೆಂಟ್ ಇತ್ತು ಅವರ ಒಂದು ಸೈನ್ಯಕ್ಕೆ. ನೆಪೋಲಿಯನ್ಸ್ ಮಿಲಿಟರಿ ಟ್ಯಾಕ್ಟಿಕ್ಸ್ ಆ್ಯಂಡ್ ಜನರಲ್ಶಿಪ್ ಹೆಲ್ಡ್ ಹಿಸ್ ಎನಿಮೀಸ್ ಸ್ಪೆಲ್ ಬೌಂಡ್ ಇನ್ ದ ಅರ್ಲಿಯರ್ ಇಯರ್ಸ್. ಮೊದಲಿಗೆ ಆ ರೀತಿ ಮಂತ್ರಮುಗ್ಧರನ್ನಾಗಿ ಮಾಡಿಬಿಟ್ಟು ಯಾವುದೇ ಒಂದು ರೀತಿಯಲ್ಲಿ ಶಾಕಲ್ಲಿ ಇರ್ತಾಯಿದ್ರು. ಅಷ್ಟೊತ್ತಿಗಾಗಲೇ ಗೆಲುವುಗಳನ್ನು ನೆಪೋಲಿಯನ್ನ ಸೈನ್ಯ ಪಡ್ಕೊಂಡ್ಬಿಡ್ತಾ ಇತ್ತು. ಅವನನ್ನು ಅಜೇಯನನ್ನಾಗಿ ಪರಿಗಣಿಸಲಾಗ್ತಾ ಇತ್ತು. ಹಿ ವಾಸ್ ಲುಕ್ಡ್ ಅಪಾನ್ ಆಸ್ ಇನ್ವಿನ್ಸಿಬಲ್. ಬಟ್ ದೀಸ್ ಅರ್ಲಿಯರ್ ಸಕ್ಸೆಸಸ್ ವೇರ್ ಡ್ಯೂ ಟು ಹಿಸ್ ಮೀಟಿಂಗ್ ದ ಎನಿಮಿ ಪೀಸ್ಮೀಲ್ ಅಂಡ್ ಟು ಹಿಸ್ ಕ್ವಿಕ್ನೆಸ್ ಆಫ್ ಮೂಮೆಂಟ್. ಆಸ್ ಟೈಮ್ ಪಾಸ್ಡ್, his enemies became familiar with his methods and improved theirs. Moreover, the armies of Napoleon gradually diminished and he had to rely on the disinterested conscripts forcibly drawn from other countries. ತುಂಬಾ ಬಲವಂತವಾಗಿ ಕೆಲವೊಮ್ಮೆ ಸೇರಿಸ್ಕೋಬೇಕಾಗಿ ಬರುವಂತಹ ಒಂದು ಅನಿವಾರ್ಯತೆ ಅದರಲ್ಲಿ ಉಂಟಾಯಿತು. ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಆಸಕ್ತಿ ಅನ್ನೋದು ಇವನ ಒಂದು ದಂಡಯಾತ್ರೆಗಳಲ್ಲಿ ಇರಲಿಲ್ಲ, ಯುದ್ಧಗಳಲ್ಲಿ ಇರಲಿಲ್ಲ. ಹಾಗಾಗಿ ಅವರು ಅಂತಹ ಒಂದು ಆಸಕ್ತಿಯಿಂದ ಹೋರಾಡಲಿಲ್ಲ ಅಂದರೆ ಗೆಲುವುಗಳು ಬರೋದು ಸಾಧ್ಯವಿಲ್ಲ. ದೀಸ್ ಸೋಲ್ಜರ್ಸ್ ಲ್ಯಾಕ್ ದ ರೆವಲ್ಯೂಷನರಿ ಝೀಲ್ ಆಫ್ ಫ್ರೆಂಚ್ ಸೋಲ್ಜರ್ಸ್ ಆ್ಯಂಡ್ ಇಟ್ ವಾಸ್ ಎ ಪ್ರಾಬ್ಲಮ್ ಟು ಕಂಟ್ರೋಲ್ ದೆಮ್. ಅವರನ್ನು ಕಂಟ್ರೋಲ್ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗ್ತಾಯಿತ್ತು. ದ ವಾರ್ಸ್ ಆಫ್ ನೆಪೋಲಿಯನ್ ಡ್ರೈನ್ ದ ಮ್ಯಾನ್ಹುಡ್ ಆಫ್ ಫ್ರಾನ್ಸ್. Napoleon had to march to Waterloo with old men and boys.
ಈಗಾಗಲೇ ಹೇಳಿರೋ ಹಾಗೆ ನಾವು ಆ ಸ್ಪೇನ್ನ ಒಂದು ದಂಡಯಾತ್ರೆಯಲ್ಲಿ ನಾವು ನೋಡ್ತೀವಿ 3 ಲಕ್ಷ ಸೈನಿಕರು ಸತ್ತಿದ್ರು. ರಷ್ಯಾದ ದಂಡಯಾತ್ರೆಯಲ್ಲಿ ಸುಮಾರು 5 ಲಕ್ಷ ಜನ, ಹೀಗೆ ಲಕ್ಷಾಂತರ ಜನರು ಪ್ರಾಣವನ್ನು ಕಳ್ಕೊಳ್ತಾ ಹೋದರೆ, ಯುವಕರು ಪ್ರಾಣವನ್ನು ಕಳ್ಕೊಳ್ತಾ ಹೋದರು. ಇನ್ನು ಉಳಿದಿದ್ದು ಚಿಕ್ಕ ಹುಡುಗರು, ಯಂಗ್ ಬಾಯ್ಸ್ ಮತ್ತು ಓಲ್ಡ್ ಮೆನ್, ತುಂಬ ವಯಸ್ಸಾದಂತಹ ಗಂಡಸರು ಮಾತ್ರ ಉಳ್ಕೊಂಡಿದ್ರು ಅಂತ ಬಿಟ್ಟು ಇತಿಹಾಸಕಾರರು ಅಭಿಪ್ರಾಯವನ್ನು ಪಡ್ತಾರೆ. ಸೊ ಈ ರೀತಿ ಅವನ ಕ್ಯಾರೆಕ್ಟರ್ ಕೂಡ ಹಿ ವಾಸ್ ವೆರಿ ಆಂಬಿಷಿಯಸ್. He was very ambitious and egoistic also. His ambitions knew no bounds, and with each victory it soared up. He was overconfident of himself and underestimated his enemies. His early successes were due to his mental resourcefulness. As Emerson points out, he never blundered into victory, but won his battles in his brain before he won them on the battlefield. ಬಟ್ ಇದು ಆರಂಭಿಕ ಹಂತದಲ್ಲಿ ಈ ರೀತಿಯಾದಂತಹ ಮೈಂಡ್ ಗೇಮ್ ಆಡ್ತಾ ಇದ್ದ ಅವನು. ಮೊದಲೇ ಎಲ್ಲವುಗಳನ್ನು ಆಲೋಚನೆ ಮಾಡಿದ. ನಂತರದ ಕಾಲದಲ್ಲಿ ಬಹುಶಃ ಅದು ಸಾಧ್ಯ ಆಗಲಿಲ್ಲ. ಬಟ್ ವಿತ್ ದ ಅಡ್ವಾನ್ಸ್ ಆಫ್ ದ ಏಜ್, ನೆಪೋಲಿಯನ್ ಲಾಸ್ಟ್ ದ ಪೇಷನ್ಸ್ ಆ್ಯಂಡ್ ಫೋರ್ಸೈಟ್ ಆಫ್ ಹಿಸ್ ಯೂತ್ as was evidenced in the Russian campaign and the Battle of Nations. ಈ ರೀತಿಯಾದಂತಹ ಪೇಷನ್ಸನ್ನು ಅವನು ರಷ್ಯನ್ ಕ್ಯಾಂಪೇನಲ್ಲಾಗಲಿ ಬ್ಯಾಟಲ್ ಆಫ್ ನೇಷನ್ಸಲ್ಲಾಗಲಿ ನಾವು ಕಾಣೋದಿಲ್ಲ. ಹಾಗಾಗಿ ಅವನು ಅವನತಿಯನ್ನು ಕಾಣಬೇಕಾಗಿ ಬಂತು. ಹಾಗೆ ಅವನ ಆಟೋಕ್ರೆಟಿಕ್ ಟೆಂಪರ್, ಅವನು ಒಂದು ರೀತಿಯಲ್ಲಿ ನಾನೇ ದೃಷ್ಟಿಯುಳ್ಳಂಥ ಅವನು, ನನಗೆ ಮಾತ್ರ ಗೊತ್ತು, ನಾನೇ ಎಲ್ಲ ಸರಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ತೇನೆ ಅನ್ನುವಂತಹ ಬಲವಾದಂತಹ ಓವರ್ ಕಾನ್ಫಿಡೆನ್ಸು ಅವನಲ್ಲಿ ಇತ್ತು. ನಾನು ಕ್ರಾಂತಿಯ ಶಿಶು, ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ, ನಾನು ಅದೃಷ್ಟವಂತ ಅನ್ನುವಂತಹ ರೀತಿಯಲ್ಲಿ ಅವನು ಬಿಹೇವ್ ಮಾಡ್ತಾ ಇದ್ದ. ಸೊ ದಿಸ್ ಟೆಂಪರ್ ಆಫ್ ನೆಪೋಲಿಯನ್, ಆಟೋಕ್ರೆಟಿಕ್ ಟೆಂಪರ್ ಆಫ್ ನೆಪೋಲಿಯನ್ gradually replaced his brilliant generals with men of lesser abilities. ಯಾಕೆಂತ ಹೇಳಿದರೆ ಈ ಒಂದು ಟೆಂಪರ್, ಆಟೋಕ್ರೆಟಿಕ್ ಟೆಂಪರಿಂದನೇ ಇಟ್ ಮೇಡ್ ಹಿಮ್ ಜೆಲಸ್ ಆಫ್ ಸುಪೀರಿಯರ್ ಟ್ಯಾಲೆಂಟ್ಸ್. ಬೇರೆಯವ್ರನ್ನ ಯಾರಾದರೂ ನನಗಿಂತ ಇನ್ನೂ ಹೆಚ್ಚಾಗಿ ಬೆಳಿಬಹುದು ಅನ್ನುವಂತಹ ಒಂದು ಹೊಟ್ಟೆ ಊರಿ ಕೂಡ ಅವನಲ್ಲಿ ಬೆಳೀತಾ ಹೋಯಿತು. ಇದು ಒಂದು ಕಾರಣ. ಸೊ ಹಾಗಾಗಿ ಅವನು he replaced his brilliant generals with men of lesser abilities. ಇವೆಲ್ಲವೂ ಕೂಡ ಆ ಮಿಲಿಟರಿ ಕಾರಣಗಳಲ್ಲಿ ಬರುವಂಥದ್ದು. ಹಾಗೆ ಇನ್ನೊಂದು ಪ್ರಮುಖವಾದಂತಹ ಒಂದು ಕಾರಣ ಅಂದರೆ ಇಂಪ್ಯಾಕ್ಟ್ ಆಫ್ ನ್ಯಾಷನಲಿಸಮ್. ಈ ರಾಷ್ಟ್ರೀಯತೆಯ ಉಗಮ ಅನ್ನೋದು ಎಲ್ಲ ಕಡೆ ಬೆಳೀತಾ ಹೋಯಿತು. ಕ್ರಾಂತಿಯ ಒಂದು ಕಿಚ್ಚು ಇನ್ನೂ ಹೋಗಿರಲಿಲ್ಲ. ಫ್ರಾನ್ಸ್ನ ಮಹಾಕ್ರಾಂತಿಯ ಉದಾರವಾದಿ ತತ್ವಗಳು ಯುರೋಪ್ನಲ್ಲೆಲ್ಲನೂ ಕೂಡ ಆಳವಾದಂಥ ಒಂದು ರಾಷ್ಟ್ರೀಯ ಪ್ರಜ್ಞೆಯನ್ನು ಮೂಡಿಸಿದ್ವು. ಆ ಒಂದು ಕ್ರಾಂತಿಯ ತತ್ವಗಳನ್ನು ಅವರಿನ್ನೂ ಮರೆತಿರಲಿಲ್ಲ. ಯುರೋಪ್ ರಾಷ್ಟ್ರಗಳು ಪರಕೀಯರನ್ನು ಹೊರಹಾಕೋದಕ್ಕೆ ಸ್ವಾತಂತ್ರ್ಯ ಚಳುವಳಿಗಳನ್ನು ಮಾಡೋದಕ್ಕೆ ಮುಂದಾಗ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಸಹಜವಾಗಿ ಮಿಲಿಟರಿ ಸರ್ವಾಧಿಕಾರತ್ವವನ್ನು ಜನತೆ ಸಹಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಸ್ಪೇನ್, ಪೋಲೆಂಡ್, ಜರ್ಮನಿ, ಬೆಲ್ಜಿಯಂ, ಇಟಲಿ, ಆಸ್ಟ್ರಿಯಾ ಮತ್ತು ರಷ್ಯಾಗಳಲ್ಲಿ ಈ ಒಂದು ರಾಷ್ಟ್ರೀಯತೆ ಗಾಢವಾಗಿ ಬೆಳೀತಾ ಇದ್ದಂಥ ಸಂದರ್ಭ. ಸೊ ಹಾಗಾಗಿ ಈ ರಾಷ್ಟ್ರೀಯತೆಯ ಉಗಮದಿಂದಲೂ ಕೂಡ ನೆಪೋಲಿಯನ್ ಬೋನಾಪಾರ್ಟೆಯನ್ನು ಎದುರಿಸೋದಕ್ಕೆ ಒಂದು ಅವರಲ್ಲಿ ಐಕ್ಯತೆ ಅನ್ನೋದು ಉಂಟಾಯಿತು. ದ ಕಾಂಕ್ವೆಸ್ಟ್ ಆಫ್ ನೆಪೋಲಿಯನ್ ಸ್ಪ್ರೆಡ್ ದ ಸ್ಪಿರಿಟ್ ಆಫ್ ನ್ಯಾಷನಲಿಸಮ್ ಇನ್ ದ ಕಂಟ್ರೀಸ್ ಆಫ್ ಯುರೋಪ್. Under the rule of Napoleon, for the first time, the whole of Italian peninsula was governed on the single plan. In Germany, Napoleon carried out a great and salutary simplification of political geography. Thus, Napoleon called into power a new force in Europe, the people. When Napoleon began to exact huge indemnities and conscripts from all his subject states, it affected the people of all nations.
The burden of high prices as a result of the continental system fell most heavily on the peoples. The first stirrings of this national spirit began in Portugal and Spain and ultimately roused all the peoples of the continent against Napoleon, culminating in the Battle of Nations. It was like a small growing plant that will sometimes split a rock. This was the power of nationalism. ಸೊ ಈ ರೀತಿ ರಾಷ್ಟ್ರೀಯತೆಯ ಒಂದು ಪ್ರಭಾವದಿಂದ ಅವನ ಅವನತಿ ಕೂಡ ಆಯಿತು. ಇನ್ನೊಂದು ಪ್ರಮುಖವಾದಂಥ ಒಂದು ಕಾರಣ ಅಂದರೆ ಅವನ ಸಂಬಂಧಿಗಳೇ ಅವನಿಗೆ ದ್ರೋಹವನ್ನು ಬಗಿತಾ ಹೋದರು. ಅವನ ಒಂದು ಸಂಬಂಧಿಗಳು ತುಂಬಾ ಮೋಸವನ್ನು ಮಾಡಿದ್ರು ಅಂತ ಹೇಳ್ಬೋದು. ಅವನೇ ಹೇಳ್ತಾ ಇದ್ದ, ನಾನು ನನ್ನ ಸಂಬಂಧಿಕರಿಗೆ ಮಾಡಿದಂತಹ ಒಂದು ಒಳ್ಳೆಯ ಕೆಲಸಗಳಿಗಿಂತ ಹೆಚ್ಚಾಗಿ ಅವರು ನನಗೆ ಹೆಚ್ಚು ದ್ರೋಹ ಬಗೆದ್ರು ಅಂತ ಹೇಳ್ಬಿಟ್ಟು ಅವನೇ ಮೆಟರ್ನಿಕ್ಗೆ ಹೇಳ್ಕೊಂಡಿರ್ತಾನೆ. ಆ ಮಾತು ಸತ್ಯ. ನೆಪೋಲಿಯನ್ ತನ್ನ ಸಂಬಂಧಿಗಳಿಗೆ ಅತಿಯಾದಂಥ ಒಂದು ವಿಶ್ವಾಸ ತೋರ್ದ ಅಂತ ಅನಿಸುತ್ತೆ. ಅವ್ರಿಗೆ ಒಳ್ಳೊಳ್ಳೆ ಅಧಿಕಾರಗಳನ್ನು ಸ್ಥಾನಮಾನವನ್ನು ಕೊಟ್ಟು ಉದಾರತೆಯನ್ನು ತೋರ್ದ. ಆದರೆ ಅವರು ಅವನಿಗೆ ಕೃತಜ್ಞತೆ ತೋರಲಿಲ್ಲ ಮತ್ತು ವಿಧೇಯರಾಗಿರಲಿಲ್ಲ. ಅವರಿಂದ ಅವನಿಗೆ ಯಾವುದೇ ರೀತಿಯಾದಂಥ ಒಂದು ಸಹಕಾರ ಕೂಡ ಸಿಗಲಿಲ್ಲ ಅಂತ ಹೇಳಬಹುದು. ಆದರೆ ಅವರು ದ್ರೋಹನೆ ಮಾಡಿದ್ರು. ಉದಾಹರಣೆಗೆ ಅವನ ಒಂದು ದಂಡಯಾತ್ರೆಗಳಲ್ಲಿ ಕಾರ್ಯಾಚರಣೆಗಳು ಇಟಲಿ ಮತ್ತು ಜರ್ಮನಿಗಳಲ್ಲಿ ಮಾಡ್ತಾ ಇದ್ದಂತಹ ಕಾರ್ಯಾಚರಣೆಗಳಲ್ಲಿ ಅವನ ಮಗನೂ ಹೆಲ್ಪ್ ಮಾಡೋದಿಲ್ಲ ಮತ್ತು ಸಹೋದರನೂ ಕೂಡ ಹೆಲ್ಪ್ ಮಾಡೋದಿಲ್ಲ. ಅದಕ್ಕೆ ಹೆಲ್ಪ್ ಮಾಡೋದಿಲ್ಲ, ತಟಸ್ಥವಾಗಿದ್ದರೆ ಅದೊಂದು ರೀತಿ ಇವನ ವಿರುದ್ಧನೇ ಅವರು ಕೆಲಸವನ್ನು ಮಾಡಿರ್ತಾರೆ. ಸೊ ಹಾಗಾಗಿ ವಿಫಲ ಆಗುತ್ತೆ. ಹಾಗೆ ಹಾಲೆಂಡ್ನಲ್ಲಿ ತನ್ನ ಮತ್ತೊಬ್ಬ ಸಹೋದರನನ್ನು ರಾಜನನ್ನಾಗಿ ಮಾಡಿ ಲೂಯಿಸ್ನನ್ನು ಕೂಡಿಸಿರ್ತಾನೆ. ಆ ಒಂದು ಹಾಲೆಂಡ್ನಲ್ಲಿ ಈ ಒಂದು ಖಂಡಾಂತರ ಪದ್ಧತಿಯ ವಿರುದ್ಧನೇ ಅವನೇನೆ ದಂಗೆ ಎದ್ದಿರ್ತಾನೆ. ಈ ರೀತಿ ದಂಗೆ ಎದ್ದಂತಹ ಲೂಯಿಸ್ನನ್ನು ಮತ್ತೆ ತೆಗೆದು ಹಾಕೋದಕ್ಕೆ ದೊಡ್ಡ ಒಂದು ಸೈನ್ಯ ಹೋಗಬೇಕಾಗತ್ತೆ. ಈ ರೀತಿಯಾಗಿ ಅವನು ಕೂಡ ದ್ರೋಹವನ್ನು ಬಗೆದ. ಅಷ್ಟೇ ಅಲ್ಲದೆ ತನ್ನ ಆಪ್ತರಾಗಿದ್ದಂಥ ಮಂತ್ರಿಗಳು, ವಿದೇಶಾಂಗ ಮಂತ್ರಿ ಇರ್ಬೋದು, ಗೃಹ ಮಂತ್ರಿ ಫೌಚೆ ಮತ್ತು ಟೆಲೆರಾಂಡ್ ಅನ್ನುವಂಥವರು, ಅವನ ಮಿಲಿಟ್ರಿ ರಹಸ್ಯಗಳನ್ನು ಶತ್ರುಗಳಿಗೆ ಬಹಿರಂಗಪಡಿಸ್ತಾ ಹೋಗ್ತಾರೆ. ಸೊ ಹಾಗಾಗಿ ಅವನು ಯಾರ್ಯಾರ ಮೇಲೆ ನಂಬಿಕೆ ಇಟ್ಕೊಂಡಿದ್ನೋ ಅವರೆಲ್ಲ ಇವನಿಗೆ ಬೆನ್ನಿಗೆ ಚೂರಿ ಹಾಕಿದ್ರು. ಅದರಿಂದಲೂ ಕೂಡ ಇವನ ಅವನತಿ ಆಯಿತು. ಹಾಗೆ ಸುಪ್ರಿಮಸಿ ಆಫ್ ಬ್ರಿಟಿಷ್ ನೇವಿ. Of all countries, Napoleon hated England most, which he addressed with contempt as a nation of merchants. He resolved to invade England, and in 1803 he collected a grand army. Napoleon could not defeat England because he could not get at her, as England was protected by a formidable navy. She defeated Napoleon in Egypt at Aboukir Bay on the Nile and destroyed the French fleet at Trafalgar. By the strength of her navy, she made the continental system ineffective and interfered in the Iberian Peninsula, that is in Spanish War or Peninsular War of Spain. Her navy enabled her to pass the celebrated Orders in Council, which declared all vessels trading with France or her allies liable to capture. Finally, England dealt a blow to the colonies of France. This was a superiority of British Navy. ಇಂಗ್ಲೆಂಡ್ ಪ್ರಪಂಚದಲ್ಲೇ ಅಜೇಯವಾಗಿ ಉಳಿಯೋದಕ್ಕೆ ಪ್ರಮುಖವಾದಂಥ ಒಂದು ಕಾರಣ ಅಂದರೆ ಅದರ ನೌಕಾಶ್ರೇಷ್ಠತೆ. ಅದರ ನೌಕಾಬಲ ಮತ್ತು ವಾಣಿಜ್ಯ ವ್ಯಾಪಾರಗಳಲ್ಲಿ ಪ್ರಬಲವಾಗಿದ್ದರಿಂದನೇ ನೆಪೋಲಿಯನ್ನು ಅವನತಿ ಆಗೋದಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು. ಆ ಪ್ರಬಲವಾಗಿದ್ದಂಥ ನೌಕಾ ಸೈನ್ಯವನ್ನೇ ಅವನು ನಾಶ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅಡ್ಮಿರಲ್ ನೆಲ್ಸನ್, ವೆಲ್ಲಿಂಗ್ಟನ್ರಂತಹ ಬಲಿಷ್ಠ ನೌಕಾಧಿಪತಿಗಳು
ನೆಪೋಲಿಯನ್ನ ಯೋಜನೆಗಳನ್ನು ಮಣ್ಮುಗಿಸ್ತಾರೆ. ಖಂಡಾಂತರ ಪದ್ಧತಿಯನ್ನು ವಿಫಲಗೊಳಿಸಲು ಇಂಗ್ಲೆಂಡ್ಗೆ ಅದರ ನೌಕಾಬಲವೇ ಕಾರಣ ಆಗಿತ್ತು. ಸೊ ಹಾಗಾಗಿ ಅವನು ನೆಪೋಲಿಯನ್ನನ್ನು ಇಂಗ್ಲೆಂಡು ಸರ್ವ ರೀತಿಯಲ್ಲೂ ಕೂಡ ಬಗ್ಗು ಬಡಿಯೋದಕ್ಕೆ ಸಾಧ್ಯ ಆಯಿತು. ಅದು ಐಬೀರಿಯನ್ ಪೆನಿನ್ಸುಲಾದಲ್ಲಿರಬಹುದು, ಪರ್ಯಾಯ ದ್ವೀಪ ಕದನದಲ್ಲಿರಬಹುದು, ಅಥವಾ ಟ್ರಫಾಲ್ಗರಲ್ಲಿರ್ಬೋದು, ಅಥವಾ ನೈಲ್ನ ಕದನದಲ್ಲಿರ್ಬೋದು. ಆದರೆ ನೆಪೋಲಿಯನ್ ನೌಕಾಶಕ್ತಿಯನ್ನು ಕಡೆಗಣಿಸ್ಬಿಟ್ಟಿದ್ದ. ಅವನು ಹೆಚ್ಚು ಭೂಸೇನೆಯ ಮೇಲೆ ಅವಲಂಬಿಸಿದ. ಸೊ ಹಾಗಾಗಿ ಅವನು ಶಕ್ತಿಹೀನನಾಗ್ಬಿಟ್ಟ. ಅಪಾಯಕಾರಿ ಸುಳಿಯಲ್ಲಿ ಸಿಕ್ಕೋದಕ್ಕೆ ಕಾರಣ ಆಯಿತು. ಭೂಕಾಳದಲ್ಲಿ ಮಾತ್ರ ಅವನು ಅಜೇಯನಾಗಿದ್ದ. ಇಂತಹ ಸಂದರ್ಭದಲ್ಲಿ ಅವನು ಕಾಂಟಿನೆಂಟಲ್ ಪದ್ಧತಿಯನ್ನು ಒಂದು ಜಾರಿಗೆ ತಂದಿದ್ದು ದುರದೃಷ್ಟಕರ. ಏಕೆಂದರೆ ಅವನಿಗೆ ಸುಪೀರಿಯರ್ ನೇವಿ ಇರಲಿಲ್ಲ. ಪ್ರಪಂಚದಾದ್ಯಂತ ಅದರ ಒಂದು ವ್ಯಾಪಾರ, ವಾಣಿಜ್ಯ, ವಹಿವಾಟು ಎಲ್ಲ ನಡೀತಾ ಇದ್ದಿದ್ದೇನೆ ಬ್ರಿಟನ್ಗೆ ನೌಕಾ ಶ್ರೇಷ್ಠತೆಯಿಂದ. ಆ ನೌಕೆಗಳ ಮೂಲಕ ಬಲಿಷ್ಠವಾದಂಥ ಒಂದು ನೌಕಾ ಸೈನ್ಯ ಇತ್ತು. ಇವನಿಗೆ ಅದಿರಲಿಲ್ಲ. ಆ ಡಿಸಡ್ವಾಂಟೇಜನ್ನು ಅವನು ಮನಗಾಣಬೇಕಾಗಿತ್ತು, ಈ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅದು ಕೂಡ ಬ್ರಿಟಿಷರನ್ನು ಬಗ್ಗು ಬಡಿಯೋಕ್ಕಾಗದೇ ಇದ್ದಿದ್ದು ಮತ್ತು ಅವರ ವಿರುದ್ಧ ಶತ್ರುತ್ವವನ್ನು ಕಟ್ಕೊಂಡಿದ್ದು ಕೂಡ ಅವನ ಅವನತಿಗೆ ಕಾರಣ ಆಯಿತು. ಹಾಗೆಯೇ ಲ್ಯಾಕ್ ಆಫ್ ಅಡ್ಯಾಪ್ಟಬಿಲಿಟಿ, ಹೊಂದಾಣಿಕೆಯ ಶಕ್ತಿಯ ಒಂದು ಕೊರತೆ ಅವನಿಗೆ ಇತ್ತು. ನೆಪೋಲಿಯನ್ನಲ್ಲಿ ಕಾಲ ಮತ್ತು ಪರಿಸ್ಥಿತಿಗಳಿಗೆ ತಕ್ಕಂತೆ ಹೊಂದಿಕೊಂಡು ಹೋಗುವಂತಹ ಒಂದು ಸ್ವಭಾವ ಇರಲಿಲ್ಲ. ಅವನು ಅಂದ್ಕೊಂಡಿದ್ದ, ಈಗಾಗಲೇ ಹೇಳ್ದಂಗೆ ನಾನು ಅದೃಷ್ಟದ ಶಿಶು, ನಾನು ಅದೃಷ್ಟವನ್ನು ಪರೀಕ್ಷಿಸಿಕೊಳ್ಳೋದಕ್ಕೆ ಹೊರಟಿದ್ದೀನಿ, ನಾನೀಗ ಎಲ್ಲವುಗಳು ಒಳ್ಳೆಯದಾಗುತ್ತೆ ನನಗೆ ಅನ್ನುವಂತಹ ಓವರ್ ಕಾನ್ಫಿಡೆನ್ಸ್ ಅವನಲ್ಲಿ ಇತ್ತು. ನಾನು ನನ್ನ ಕತ್ತಿಯಿಂದ ಫ್ರಾನ್ಸ್ನ ಒಂದು ಸಿಂಹಾಸನ ಕೆಳಗೆ ಬಿದ್ದಿದ್ದನ್ನು ನಾನು ಎತ್ಕೊಂಡೆ ಅಂತ ಹೇಳಿದಾಗ ಅದರ ಅರ್ಥ ನನ್ನಿಂದನೇ ಎಲ್ಲ ಆಗುತ್ತೆ ಅನ್ನುವಂಥ ಉದ್ದಟತನ. ಕತ್ತಿಯನ್ನು ಝಳಪಿಸಿ ತನ್ನ ಉದ್ದಟತನವನ್ನು ಮೆರಿತಾ ಇದ್ದ. ವಾಸ್ತವಿಕತೆಯನ್ನು ಅರಿತು ಶಾಂತಿ ಸಂಧಾನದ ಮೂಲಕ ಪರಿಸ್ಥಿತಿಯನ್ನು ತಹಬದಿಗೆ ತರುವಂಥ ಒಂದು ಗುಣ ಅವನಲ್ಲಿ ಇರಲಿಲ್ಲ. 1814 ನಂತರ ಸೋತೋದ್ಮೇಲೆ ಮಿತ್ರ ಪಕ್ಷದವರು ಅವನಿಗೆ ಸಿಂಹಾಸನ ನೀಡುವಂಥ ಉದಾರ ಷರತ್ತುಗಳನ್ನು ಸೂಚನೆ ಮಾಡ್ತಾರೆ. ನೀನು ನಮ್ಮ ಮಾತು ಕೇಳ್ಕೊಂಡಿದ್ರೆ ನೀನು ಇರ್ತೀಯ ಅಂತ. ಅವನು ಅದಕ್ಕೆ ನಾನು ಅದೃಷ್ಟದ ಶಿಶು, ಯಾರೊಬ್ಬರಿಗೂ ತಲೆಬಾಗಲಾರೆ ಅಂಥೇಳಿ ದುರಾಂಕರದ ಮಾತುಗಳನ್ನು ಆಡಿ ಹೋಗಿರ್ತಾನೆ. ಕೊನೆಗೆ ವಾಟರ್ಲೂ ಕದನದಲ್ಲಿ ತನ್ನ ಅದೃಷ್ಟವನ್ನು ಪರೀಕ್ಷಿಸಿಕೊಂಡು ಸೇಂಟ್ ಹೆಲೆನಾ ದ್ವೀಪದಲ್ಲಿ ಅಜ್ಞಾತ ವಾಸವನ್ನು ಅನುಭವಿಸಿ ನರಳಿ ಕ್ಯಾನ್ಸರ್ನಿಂದ ಹೊಟ್ಟೆ ಕ್ಯಾನ್ಸರಿಂದ ಮರಣವನ್ನು ಹೊಂದುತ್ತಾನೆ. ಸೊ ಹೀಗೆ ಅವನು ಹೊಂದಾಣಿಕೆಯ ಒಂದು ಶಕ್ತಿಯ ಕೊರತೆಯಿಂದನೇ ಅವನ ಅವನತಿ ಅನ್ನೋದು ಆಗುತ್ತೆ. ಅದರ ಜೊತೆಗೆ ಅತಿಯಾದಂತಹ ಒಂದು ಅಧಿಕಾರ ದಾಹ. ಈಗಾಗಲೇ ಹೇಳಿದಂಗೆ ಅವನೊಬ್ಬ ಮಹತ್ವಾಕಾಂಕ್ಷಿ, ಓವರ್ ಆಂಬಿಷಿಯಸ್ ಆ್ಯಂಡ್ ಈಗೋಯಿಸ್ಟಿಕ್, ಅಧಿಕಾರ ದಾಹದಲ್ಲಿ ನಂಬಿಕೆ ಹೊಂದಿದ್ದ. ಜಗತ್ತನ್ನೇ ಗೆಲ್ಲಬೇಕೆಂಬ ಆಸೆಯನ್ನು ಹೊತ್ತಿದ್ದ. ಹೀಗಾಗಿ ಅತ್ಯಲ್ಪ ಕಾಲದಲ್ಲಿ ಹೆಚ್ಚು ಸಾಧಿಸೋದಕ್ಕೆ ಹೊರಟದ. ಅನಗತ್ಯ ಯುದ್ಧ, ರಕ್ತಪಾತ, ಕೊಲೆ, ಹಿಂಸೆಗಳಲ್ಲಿ ತೊಡಗಿದ್ದ. ಇದು ಜನರಿಗೆ ಒಂಥರ ಹೆಸರಿಗೆ ತಂತು. ತುಂಬ ಜನ ಸಾವು ನೋವುಗಳನ್ನು ಕಂಡು ಅವರಿಗೆ ಬೇಸರ ಆಗೋಯಿತು. ಅವನಲ್ಲಿ ಸ್ವಪ್ರತಿಷ್ಠೆ ಜಾಸ್ತಿ ಇತ್ತು. ನಾನೇ ಅನ್ನುವಂತಹ ಒಂದು ಭಾವನೆ, ನನ್ನ ತೀರ್ಪೇ ಅಂತಿಮ, ಅದೇ ಸರಿ ಅಂತ ನಂಬಿದ್ದ. ನುರಿತ ಮಂತ್ರಿಗಳ ಸಲಹೆಗಳನ್ನು ಕೂಡ ಕೆಲವೊಮ್ಮೆ ತಿರಸ್ಕಾರ ಮಾಡಿದ. ಅವನಲ್ಲಿ ಬುದ್ಧಿಶಕ್ತಿ ಇತ್ತು, ಆದರೆ ಅದು ಸರಿಯಾದ ಸಂದರ್ಭಕ್ಕೆ ತಕ್ಕಂತೆ ಅವನು ಬಳಸ್ಕೊಳ್ಳೋಕೆ ಹೋಗಲಿಲ್ಲ. ಕೆಲವೊಮ್ಮೆ ಆ ದುರಹಂಕಾರವೇ ಅವನನ್ನು ಬಳಸ್ಕೊಳ್ಳೋದಕ್ಕೆ ಬಿಡಲಿಲ್ಲ. ತನ್ನ ಸ್ವಶಕ್ತಿಯಲ್ಲಿ ಶ್ರೇಷ್ಠ ಭಾವನೆಯನ್ನು ಹೊಂದಿದ್ರಿಂದ ಬೇರೆಯವ್ರ ಮೇಲೆ ಅವನಿಗೆ ನಂಬಿಕೆ ಇರಲಿಲ್ಲ. ತನ್ನ ಕಾರ್ಯಾಚರಣೆಗಳಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವಂಥ ಒಂದು ಶಕ್ತಿಯ ಒಂದು ಕೊರತೆ ಅನಂತರದ ಕಾಲದಲ್ಲಿ ಉಂಟಾಗ್ತಾ ಹೋಯಿತು. ಅಹಂಭಾವನೆ ಜಾಸ್ತಿ ಆಗ್ತಾ ಹೋಯಿತು. ಹಾಗಾಗಿ ಅವನು ಈ ರೀತಿ ದೋಷಗಳಿಂದ ಕೂಡ್ತಾ ಹೋದ. ಹೀಗೆ
ನೆಪೋಲಿಯನ್ನ ಸ್ವಭಾವದ ಒಂದು ವ್ಯಕ್ತಿತ್ವದ ಗುಣ ದೋಷಗಳು ಅವನ ಅವನತಿಗೆ ಕಾರಣ ಆಗ್ತಾ ಹೋದವು. ಮತ್ತೊಂದು ಕಾರಣ ಅಂತ ಹೇಳಿದ್ರೆ ಮಿಲಿಟರಿ ರಾಜ್ಯ. ನೆಪೋಲಿಯನ್ ಆ ಥರ ಅಹಂಭಾವನೆಯನ್ನು ಹೊಂದಿದ್ರಿಂದ ಅಧಿಕಾರವನ್ನೆಲ್ಲನೂ ತನ್ನಲ್ಲೇ ಕೇಂದ್ರೀಕರಿಸಿಕೊಂಡು ಸರ್ವಾಧಿಕಾರಿ ರೀತಿಯಲ್ಲಿ ವರ್ತಿಸ್ತಾ ಹೋಗ್ತಾನೆ. ಅವನ ರಾಜ್ಯ ಒಂದು ಸೈನಿಕಶಾಹಿ ಲಕ್ಷಣವನ್ನು ಪಡೆದಿತ್ತು. ಯುದ್ಧಗಳ ಮೇಲೆ ಅದು ಅವಲಂಬಿಸಿತ್ತು. ಅವನ ಒಂದು ಅಧಿಕಾರವನ್ನು ಜನರು ಬಲಾತ್ಕಾರದಿಂದ ಒಪ್ಪಿದ್ರೆ ಹೊರತು ಪ್ರೀತಿಯಿಂದಲ್ಲ. ಸೊ ಹಾಗಾಗಿ ಅವನೇ ಮತ್ತೊಂದು ಸಾರಿ ಹೇಳಬೇಕಂದ್ರೆ, ನಾನು ನೆಲಕಚ್ಚಿದ ಫ್ರಾನ್ಸ್ನ ಸಿಂಹಾಸನವನ್ನು ಕತ್ತಿಯಿಂದ ಮೇಲೆತ್ತಿ ಪಡೆದೆ ಅನ್ನುವಂಥ ಅವನ ಮಾತು ಇದೊಂದು ರೀತಿಯಲ್ಲಿ ಆ ಮಿಲಿಟರಿ ಒಂದು ಶಕ್ತಿಗೆ ಇಂಬು ಕೊಡುವಂತಹ ಒಂದು ವಾಕ್ಯ ಆಗಿದೆ. ನನ್ನಿಂದನೇ ಸಾಧ್ಯ, ನಾನೇ ಪಡ್ಕೊಂಡೆ, ಯಾವುದೇ ರೀತಿಯಾದಂತಹ ಒಂದು ಇನ್ಹೆರಿಟೆನ್ಸ್ ನನಗಿಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ಆದರೂ ಪಡ್ಕೊಂಡಿದ್ದೀನಿ ನನ್ನ ಸ್ವಸಾಮರ್ಥ್ಯದಿಂದ ಅನ್ನುವಂತಹ ಒಂದು ಅಹಂಭಾವನೆ ಅವನಲ್ಲಿ ಇತ್ತು. ಹಾಗಾಗಿ ವಿಕೆಡ್ ರಿಲೇಟಿವ್ಸ್, ಅವನ ಒಂದು ಮೋಸ ಮಾಡಿದಂತಹ ಸಂಬಂಧಿಗಳು, ದ್ರೋಹ ಬಗೆದ ಸಂಬಂಧಿಗಳು ಇವನ ಅವನತಿಗೆ ಕಾರಣ ಆದರು. ಅವನ ಮತ್ತೊಂದು ಕಾರಣ ಅವನ ಅವನತಿಗೆ ಅಂತ ಹೇಳಿದ್ರೆ, ಹಿ ವಾಸ್ ಅ ಮಿಲಿಟರಿ ಡೆಸ್ಪಾಟ್. ಒಂದ್ಸತಿ ಹೇಳ್ತಾನ, ಲಂಡನ್ ಈಸ್ ದ ಕಾರ್ನರ್ ಆಫ್ ದ ವರ್ಲ್ಡ್, ಪ್ಯಾರಿಸ್ ಈಸ್ ದ ಸೆಂಟರ್ ಅಂತ. ಪ್ಯಾರಿಸ್ಸೇ ಮಧ್ಯೆ ಇರೋದು, ಲಂಡನ್ ಯಾವುದೋ ಮೂಲೆಗಿರೋದು ಅಂತ. ಈ ಥರ ತನ್ನ ದೇಶನೇ ಶ್ರೇಷ್ಠ, ತಾನೇ ಶ್ರೇಷ್ಠ ಅನ್ನುವಂತಹ ಒಂದು ಭಾವನೆ, ಅತಿಯಾದಂತಹ ಒಂದು ದುರಹಂಕಾರ ಕೂಡ ಅವನ ಅವನತಿಗೆ ಕಾರಣ ಆಯಿತು. ಅದಕ್ಕೆ ಫಿಶರ್ ಹೇಳ್ತಾನೆ, ದ ಹೌಸ್ ಆಫ್ ಎಂಪೈರ್ ವಾಸ್ ಬಿಲ್ಟ್ ಅಪಾನ್ ಫೌಂಡೇಶನ್ಸ್ ಸಮ್ ಆಫ್ ವಿಚ್ ವೇರ್ ಆಫ್ ಗ್ರಾನೈಟ್. ತುಂಬ ಸ್ಟ್ರಾಂಗ್ ಆಗಿದ್ವು ಕೆಲವು ಫೌಂಡೇಶನ್ನಲ್ಲಿ, ಅದರ್ಸ್ ಆಫ್ ಟ್ರೆಚರಸ್ ಸ್ಯಾಂಡ್ ಅಂತ. ಕೆಲವು ಮರಳಿನಿಂದ ಕೂಡ್ಬಿಟ್ಟಿದ್ವು, ಅವುಗಳು ಮಧ್ಯದಲ್ಲಿ ಸೇರ್ಕೊಂಡಿದ್ರಿಂದ ಬಿದ್ದೋಗ್ತಾ ಹೋದವು. ಎಷ್ಟು ದೊಡ್ಡ ಒಂದು ಹೌಸ್ ಆಗಿದ್ರು, ಹೌಸ್ ಆಫ್ ಎಂಪೈರ್ ಆಗಿದ್ರು, ಅದು ಈ ರೀತಿ ಕೆಲವು ಕಡೆಗಳಲ್ಲಿರುವಂತಹ ಆ ಮರಳಿನ ಒಂದು ಮೋಸದ ಮರಳಿನ ಒಂದು ಬ್ಲಾಕ್ಸಿಂದ ಅವುಗಳು ಬಿದ್ದೋಗೋದಕ್ಕೆ ಕಾರಣ ಆಯಿತು. ಆ ಒಂದು ಬಿಲ್ಡಿಂಗೇನೆ ಬಿದ್ದೋಗೋದಕ್ಕೆ ಕಾರಣ ಆಯಿತು ಅಂತ. ಈ ರೀತಿ ತಪ್ಪುಗಳು ಹಲವಾರು ಇದ್ದವು. ಹಾಗಾಗಿ ಅವನತಿಯತ್ತ ಸಾಗದ ಅಂತ ಹೇಳ್ಬೋದು. ಮತ್ತೊಂದು ಪ್ರಮುಖವಾದಂಥದ್ದು ಅಂತ ಹೇಳಿದರೆ ಇಂಪ್ಯಾಕ್ಟ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಕೈಗಾರಿಕಾ ಕ್ರಾಂತಿಯ ಪ್ರಭಾವ. ಇಂಗ್ಲೆಂಡ್ ಕೈಗಾರಿಕಾ ಕ್ರಾಂತಿಯಿಂದಾಗಿ ಆರ್ಥಿಕವಾಗಿ ಬಲಿಷ್ಠ ರಾಷ್ಟ್ರವಾಗಿ ಬೆಳೆದಿತ್ತು. ಈ ಕ್ರಾಂತಿ ಅದಕ್ಕೆ ಒಳ್ಳೆಯ ಒಂದು ಹಣಕಾಸಿನ ಸೌಲಭ್ಯಗಳನ್ನು ಹಾಗೆ ಕಚ್ಚಾ ವಸ್ತು ಸಾಧನ ಸಂಪತ್ತುಗಳನ್ನು ಅದು ದೊರಕಿಸ್ಕೊಟ್ಟಿತ್ತು. ಇನ್ನೂ ಕಂಟಿನ್ಯೂ ಆಗ್ತಾ ಇತ್ತು ಕೈಗಾರಿಕಾ ಕ್ರಾಂತಿ. 1850ರವರೆಗೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇದು. ಆ ಸಂದರ್ಭದಲ್ಲಿ ತುಂಬಾ ಕ್ವಿಕ್ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟಿ ನಡೀತಾ ಇರುತ್ತೆ. ತುಂಬಾ ಓವರ್ ಪ್ರೊಡಕ್ಷನ್ ಎಲ್ಲನೂ ಜಾಸ್ತಿ ಆಗಿರುತ್ತೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿರುತ್ತೆ. ಹೀಗೆ ಹಲವಾರು ಆರ್ಥಿಕ ಬೆಳವಣಿಗೆಗಳು ಇಂಗ್ಲೆಂಡಲ್ಲಿ ನಡೀತಾ ಇದ್ದವು. ಈ ರೀತಿ ಇಂಗ್ಲೆಂಡ್ ಇದ್ದಂತಹ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಬಳಸ್ಕೊಂಡು ಒಂದು ಸುಸಜ್ಜಿತ ಸೇನೆ, ನೌಕಾಪಡೆಯನ್ನು ಕಟ್ಟೋದಕ್ಕೆ ಸಾಧ್ಯ ಆಯಿತು. ಆರ್ಥಿಕ ಪ್ರಾಬಲ್ಯದಿಂದ ನೆಪೋಲಿಯನ್ನನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಕೆಲವು ಇತಿಹಾಸಕಾರರು ಹೇಳ್ತಾರೆ, ಇದೇ ಕಾರಣಕ್ಕೆ ನೆಪೋಲಿಯನ್ ವಾಟರ್ಲೂ ಕದನದಲ್ಲಿ ಸೋಲಲಿಲ್ಲ, ಬದಲಾಗಿ ಮ್ಯಾಂಚೆಸ್ಟರ್ನ ಹತ್ತಿ ಗಿರಣಿ ಮತ್ತು ಬರ್ಮಿಂಗ್ಹ್ಯಾಮ್ನ ಕಬ್ಬಿಣದ ಮಿಲ್ಗಳಲ್ಲಿ ಸೋತ ಅಂತ ಹೇಳಲಾಗತ್ತೆ. ಸೊ ವಾಟರ್ಲೂ ಕದನ ನಾಮಕಾವಸ್ತೆ, ಹೆಸರಿಗೆ ಮಾತ್ರ ಇರ್ಬೋದು, ಆದರೆ ಅವರ ನಿಜವಾದಂತಹ ಒಂದು ಸೋಲು ಇಂಗ್ಲೆಂಡ್ನ ಹತ್ತಿ ಗಿರಣಿಗಳು ಮತ್ತು ಬರ್ಮಿಂಗ್ಹ್ಯಾಮ್ನ ಕಬ್ಬಿಣದ ಮಿಲ್ಗಳಲ್ಲಿ ಅಂತ ಹೇಳ್ಬಿಟ್ಟು ಇತಿಹಾಸಕಾರರ ಅಭಿಪ್ರಾಯಪಡ್ತಾರೆ. ಅಷ್ಟು ಎಕಾನಮಿ ಸ್ಟ್ರಾಂಗ್ ಆಗಿದ್ದರಿಂದ ಇದು ಸೋಲಿಸೋದಕ್ಕೆ ಸಾಧ್ಯ ಆಯಿತು. ಇಂಗ್ಲೆಂಡ್ ಫ್ರಾನ್ಸನ್ನು ಸೋಲಿಸೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ಕೆಲವರು ಅಭಿಪ್ರಾಯ ಪಡ್ತಾರೆ. ಹಾಗೆ
ಹಿ ವಾಸ್ ಅ ಡೆಸ್ಟ್ರಾಯರ್ ಆಫ್ ರೆವಲ್ಯೂಷನ್, ಕ್ರಾಂತಿ ವಿರೋಧಿ. ಅವನೇ ಸಾರ್ಕೊಳ್ತಾನೆ ನಾನು ಕ್ರಾಂತಿಯ ನಿರ್ಮೂಲಕ ಅಂತ. ಅವನು ಜನರ ಒಂದು ಸ್ವಾತಂತ್ರ್ಯದ ಹಕ್ಕನ್ನು ಕಸಿದುಕೊಂಡು ಸರ್ವಾಧಿಕಾರಿಯಂತೆ ವರ್ತಿಸ್ತಾ ಹೋಗ್ತಾನೆ. ಅವನೇ ಹೇಳಿದಾನೆ ಒಂದು ಕಡೆ, ಜನರಿಗೇನು ಬೇಕು, ಜನರಿಗೆ ಈಕ್ವಾಲಿಟಿ ಬೇಕು, ನಾಟ್ ಲಿಬರ್ಟಿ. ಅಂದರೆ ಸ್ವಾತಂತ್ರ್ಯ ಬೇಡ ಅವ್ರಿಗೆ ಸಮಾನತೆ ಮಾತ್ರ ಬೇಕಾಗಿರೋದು ಅಂತ. ಸೊ ಹಾಗಾಗಿ ಜನತೆ ಅವನ ಆಳ್ವಿಕೆಯನ್ನು ಮೆಚ್ಚಲಿಲ್ಲ. ಅವನು ಕ್ರಾಂತಿ ವಿರೋಧಿಯಾಗಿದ್ದರಿಂದ ಬಹುಬೇಗ ಅಪ್ರಿಯನಾಗ್ತಾ ಹೋಗ್ತಾನೆ. ಐ ಆಮ್ ದಿ ಡೆಸ್ಟ್ರಾಯರ್ ಆಫ್ ರೆವಲ್ಯೂಷನ್ ಅಂತ ಅವನೇನೆ ಒಂದು ಕಡೆ ಹೇಳ್ತಾನೆ. ಹಲವಾರು ಕ್ರಾಂತಿಯ ತತ್ವಗಳನ್ನು ಅವನು ಜಾರಿಗೆ ತರೋದಿಲ್ಲ, ಮುಂದುವರಿಯೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಅವನು ಕ್ರಾಂತಿಯ ನಿರ್ಮೂಲಕ ಅಂತ ಹೇಳಬಹುದು. ಸೊ ಇದರಿಂದ ಜನರಿಗೆ ಬೇಸರ ಆಯಿತು. ಕ್ರಾಂತಿಯ ಶಿಶು ಅಂತ ಹೇಳ್ಕೊಂಡು ಬಂದಂಥ ನೆಪೋಲಿಯನ್ ಕ್ರಾಂತಿಯ ದೇವೋದ್ದೇಶಗಳನ್ನೇ ಈಡೇರಿಸ್ತಿಲ್ವಲ್ಲ ಅನ್ನುವಂತಹ ಬೇಸರ ಜನರಲ್ಲಿ ಉಂಟಾಗಿದ್ದರಿಂದ ನೆಪೋಲಿಯನ್ ಬೋನಪಾರ್ಟೆ ಅವನತಿಯಾಯಿತು. ಹಾಗೆ ಅವನ ವಿಶಾಲ ಒಂದು ರಾಜ್ಯವೂ ಕೂಡ, ಸಾಮ್ರಾಜ್ಯವೂ ಕೂಡ ಅವನ ಅವನತಿಗೆ ಕಾರಣ ಆಯಿತು. ಅದರಲ್ಲಿ ವಿಭಿನ್ನ ಜನಾಂಗಗಳು ಮತ್ತು ವಿವಿಧ ರೀತಿಯಾದಂಥ ಭಾಷೆ, ಈ ಥರ ವಿಭಿನ್ನತೆಯಿಂದ ಕೂಡಿದಂಥ ಜನರಿದ್ದರು. ಅದರಲ್ಲಿ ಐಕ್ಯತೆ ಅನ್ನೋದು ಇರಲಿಲ್ಲ. ಅವರು ಸದಾ ಸ್ವಾತಂತ್ರ್ಯಕ್ಕಾಗಿ ಹಂಬಲಿಸ್ತಾ ಹೋಗ್ತಾಯಿದ್ರು. ಅವನ ಅಧೀನದಲ್ಲಿದ್ದಂಥ ಇಟಲಿ ಇರ್ಬೋದು, ಮತ್ತು ಜರ್ಮನಿ ಇರ್ಬೋದು, ಆನಂತರ ಇವನ ನಂತರದ ಕಾಲದಲ್ಲಿ ಅವು ಏಕೀಕರಣಗಳಾಗ್ತವೆ. ಆ ದೇಶಗಳಲ್ಲಿ ಅವು ಒಂದುಗೂಡೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾರೆ, ಮತ್ತು ಕೊನೆಗೆ ಅದರಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಇಲ್ಲಿ ರೈಸ್ ಆಫ್ ನ್ಯಾಷನಲಿಸಮ್, ವ್ಯಾಸ್ಟ್ ಎಂಪೈರ್ ಅಂತ ಹೇಳಿದಾಗ ಈ ಬೃಹತ್ತಾಗಿದ್ದಂತಹ ಒಂದು ಸಾಮ್ರಾಜ್ಯದ ಅಡಿಯಲ್ಲಿ ಬಂದ ಏಕರೂಪ ಕಾನೂನು ಮತ್ತು ಆಡಳಿತ ವ್ಯವಸ್ಥೆಗೆ ಒಳಪಟ್ಟಿದ್ದಂತಹ ಜರ್ಮನಿ ಇರ್ಬೋದು, ಇಟಲಿ, ಇನ್ನಿತರ ಪ್ರದೇಶಗಳು ಇವನ ಆಡಳಿತವನ್ನು ಮೆಚ್ಚಿಕೊಂಡ್ವು. ಯಾಕಂದರೆ ಅಂಥ ಏಕರೂಪ ಆಡಳಿತವನ್ನು ಎಂದೂ ಕಂಡಿರಲಿಲ್ಲ. ಅದು ಐಕ್ಯತೆಯನ್ನು ಉಂಟು ಮಾಡೋದಕ್ಕೆ ಕಾರಣ ಆಗಿತ್ತು. ಸೊ ಹಾಗಾಗಿ ಅವರೆಂದೂ ಒಂದು ಕಾನೂನು ಅಡಿಯಲ್ಲಿರಲಿಲ್ಲ, ಅವೆಲ್ಲರನ್ನೂ ಒಂದು ಕಡೆ ತರ್ತು. ಹಾಗಾಗಿ ಏಕರೂಪ ಆಡಳಿತ ಮತ್ತು ಕಾನೂನಿನಿಂದ ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆ ಅವರಲ್ಲಿ ಮೂಡಿತು. ರಾಷ್ಟ್ರೀಯತೆಯನ್ನು ಮೂಡಿಸಿ ಅವರು ನಂತರದ ಕಾಲದಲ್ಲಿ ಈ ಏಕೀಕರಣ ಚಳುವಳಿಗಳನ್ನು ಆರಂಭಿಸೋದಕ್ಕೆ ಕಾರಣ ಆಯಿತು. ಇಟಲಿ ಏಕೀಕರಣ ಮತ್ತು ಜರ್ಮನಿ ಏಕೀಕರಣ ಇವು ಆಯಿತು. ಸೊ ಹೀಗೆ ಅಷ್ಟೊಂದು ಪ್ರದೇಶಗಳನ್ನು ಅವನ ಅಧೀನದಲ್ಲಿ ಇಟ್ಕೊಂಡಿರ್ತಾನೆ. ಬೇರೆ ಬೇರೆ ರಾಷ್ಟ್ರೀಯತೆಯ ಜನರು ಅವನ ರಾಜ್ಯದಲ್ಲಿ ಇದ್ದರು. ವಿಶಾಲ ಸಾಮ್ರಾಜ್ಯ ಆಗಿದ್ದರಿಂದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದು ಕೂಡ ಭಾಳ ಕಷ್ಟ ಆಯಿತು. ಅವನು ಬಲಿಷ್ಠನಾಗಿರುವವರು ಕೂಡ ಜನತೆ ಅವನ ಅಧಿಕಾರವನ್ನು ಒಪ್ಕೊಂಡಿದ್ರು. ಆದರೆ ದುರ್ಬಲನಾದಂಥ ಸಂದರ್ಭದಲ್ಲಿ ಅದೃಷ್ಟ ಪರೀಕ್ಷೆಗೆ ಅವರು ಎದ್ದು ನಿಂತ್ಕೊಂಡ್ರು. ಆಯಿತು, ನೋಡೋಣ ಏನಾಗುತ್ತೆ ಅನ್ನುವಂಥ ಒಂದು ಮನಸ್ಥಿತಿ ಅವ್ರದ್ದು. ಈ ರೀತಿ ಅವನ ಯುದ್ಧಗಳು, ಕೊನೆಯಿಲ್ಲದಂತಹ ಯುದ್ಧಗಳು ಮತ್ತು ಪ್ರಷ್ಯಾದ ರಾಷ್ಟ್ರೀಯತೆಗಳು ಸಹ ಅವನಿಗೆ ಮುಳುವಾಗ್ತಾ ಹೋಗ್ತವೆ. ಸೊ ಹೀಗೆ ಬೃಹತ್ತಾಗಿದ್ದಂತಹ ಒಂದು ರಾಜ್ಯ ಅವನಿಗೆ ಮುಳುವಾಗ್ತಾ ಹೋಯಿತು. ಹಾಗೆ ಮೇರಿ ಲೂಯಿಸ್ಳ ಪ್ರಭಾವ ಕೂಡ. ಮೊದಲಿಗೆ ಜೋಸೆಫಿನ್ಲನ್ನು ಮದುವೆ ಆಗಿರ್ತಾನೆ, ಇಬ್ಬರು ಮಕ್ಕಳು ಕೂಡ ಇರ್ತಾರೆ ಅವಳಿಗೆ. ಆದರೆ ತನ್ನಿಂದ ಅವಳಿಗೆ ಮಕ್ಕಳು ಆಗಲಿಲ್ಲ ಅಂತ ಹೇಳಿಬಿಟ್ಟು ಅವನು ಅವಳಿಗೆ ಕೋಡ್ ನೆಪೋಲಿಯನ್ನ ಒಂದು ಸಹಾಯದಿಂದ ಆ ಕಾನೂನುಗಳ ಒಂದು ಸಹಕಾರದಿಂದ ಅವಳಿಗೆ ಡೈವೋರ್ಸನ್ನು ಕೊಟ್ಟು ಆಸ್ಟ್ರಿಯಾದ ರಾಜಕುಮಾರಿಯಾಗಿದ್ದಂತಹ ಮೇರಿ ಲೂಯಿಸ್ಳನ್ನು ಮದುವೆ ಆಗ್ತಾನೆ. ಅದರ ಉದ್ದೇಶ ಏನಪ್ಪ ಅಂತ ಹೇಳಿದರೆ ಆಸ್ಟ್ರಿಯಾ ಮತ್ತು ಫ್ರಾನ್ಸ್ನ ನಡುವಿನ ವಿರಸ ಅಂತ್ಯ ಆಗೋದಕ್ಕೆ. ಬಟ್ ಅವರ ನಡುವೆ ಯಾವುದೇ ರೀತಿಯಾದಂತಹ ರೀಕನ್ಸಿಲಿಯೇಷನ್ ಅಥವಾ ಒಳ್ಳೆ ಫ್ರೆಂಡ್ಶಿಪ್ ಅಂತೂ ಉಳಿಲೇ ಇಲ್ಲ. ಅದು ಶತ್ರುವಾಗಿ ಉಳಿತು. ಈ ಒಕ್ಕೂಟ ಸೈನ್ಯದಲ್ಲಿ ಪ್ರಮುಖ ಪಾತ್ರವನ್ನು ಈ ಒಂದು ಆಸ್ಟ್ರಿಯಾ ವಹಿಸ್ತು. ಆದರೆ ಈ ಮೇರಿ ಲೂಯಿಸ್ಳ ಒಂದು ಪ್ರಭಾವಕ್ಕೆ ಒಳಗಾಗಿರ್ತಾನೆ ನೆಪೋಲಿಯನ್ ಬೋನಪಾರ್ಟೆ. ಈ ಮೇರಿ ಲೂಯಿಸ್ಳನ್ನು ಅವನು ವಿವಾಹ ಆದಮೇಲೆ ಒಂದು ಮೋಹದ ಬಲೆಯಲ್ಲಿ ಬೀಳ್ತಾನೆ. ಅವನು ಯಾವುದೇ ಒಂದು
ವೈಯಕ್ತಿಕ ಹಾಜರಿ ಕೆಲವೊಮ್ಮೆ ಸ್ಪೇನ್ನ ಒಂದು ದಾಳಿಯಲ್ಲಿ ಅವನ ವೈಯಕ್ತಿಕ ಹಾಜರಿ ಬೇಕು ಅಂದಾಗ ಅವನು ಹೋಗೋದಿಲ್ಲ. ಆ ಮೇರಿಯ ಒಂದು ಸೆಳೆತದಿಂದ ಅವನು ಇಲ್ಲೇ ಫ್ರಾನ್ಸ್ನಲ್ಲೇ ಉಳ್ಕೊಂಡ್ಬಿಡ್ತಾನೆ. ಈ ರೀತಿ ಆ ಮೇರಿ ಲೂಯಿಸ್ಲ ಒಂದು ಕಾರಣದಿಂದ ಇವನ ಅವನತಿ ಆಗತ್ತೆ ಅಂತ ಹೇಳ್ಬೋದು. ಹಾಗೆ ಆಯಾಸ, ಎಕ್ಸಾಷನ್. ನೆಪೋಲಿಯನ್ ತನ್ನ ಅಂತಿಮ ವರ್ಷಗಳಲ್ಲಿ ಅವನು ಅನುಭವಿಸಿದಂಥ ಒಂದು ಬಳಲಿಕೆ, ಆಯಾಸ, ಅವೆಲ್ಲವೂ ಕೂಡ ಅವನಿಗೆ ಮಾರಣಾಂತಿಕ ಪೆಟ್ಟಾಗ್ತಾ ಹೋಗ್ತವೆ. ಡಾಕ್ಟರ್ ಸ್ಲೋನ್ ಅನ್ನೋಂಥವ್ರು ಹೇಳ್ತಾರೆ, ನೆಪೋಲಿಯನ್ನ ಅವನತಿಯನ್ನು ಒಂದೇ ಪದದಲ್ಲಿ ಹೇಳುವುದಾದರೆ ಅದೇ ಬಳಲಿಕೆ ಅಂತ ಹೇಳ್ಬಿಟ್ಟು. ಎಕ್ಸಾಷನಿಂದ ಅವನು ಸೋತ. ಅವನು ಸುಮಾರು 100 ಕದನಗಳ ಸಿಂಹ ಅಂತ ಹೇಳ್ತಾರೆ. ಹಲವಾರು ಬಹುಶಃ 100 ಕ್ರಾಸ್ ಆಗಿತ್ತು ಅನಿಸುತ್ತೆ. ಪ್ರೊಫೆಸರ್ ಥಾಮ್ಸನ್ರ ಪ್ರಕಾರ ಅವನ ಬುದ್ಧಿಯಲ್ಲಿನ 100 ಮಂಡಲಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಕಾರ್ಯ ಮಾಡಲಿಲ್ಲ. ಅಷ್ಟು ಅವನು ಕೆಲಸ ಮಾಡಿಬಿಟ್ಟಿದ್ದ. ಆ 100 ಕದನಗಳನ್ನು ಒಂದೊಂದಾಗೂ ಗೆಲ್ಲಬೇಕು ಅಂದರೆ 90% ಗೆದ್ದಿದ್ದ ಅವನು. ಅವುಗಳನ್ನೆಲ್ಲ ಗೆಲ್ಲಬೇಕು ಅಂದರೆ ಅಪಾರ ಶಕ್ತಿ ಸಾಮರ್ಥ್ಯ ಇರಬೇಕು. ಈ ರೀತಿ ಹಲವಾರು ಕದನಗಳು ಮಾಡ್ತಾ ಹೋದರೆ ಆ ಒಂದು ಬಳಲಿಕೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ, ನಿರಾಸಕ್ತಿ ಉಂಟಾಗ್ಬಿಡುತ್ತೆ. ಅಷ್ಟು ಜನ ಆ ಬಳಲಿಕೆಯಿಂದ ಅವರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಆಸಕ್ತಿ ಅನ್ನೋದು ಇರಲ್ಲ. ಇದು ಕೂಡ ಅವನಲ್ಲಿ ಬ್ಯಾಟಲ್ ಆಫ್ ನೇಷನ್ಸ್ ಮತ್ತು ವಾಟರ್ಲೂ ಕದನದಲ್ಲಿ ಸೋಲೋದಕ್ಕೆ ಇದು ಕೂಡ ಕಾರಣ ಆಯಿತು. ಏನೇ ಮಾಡಿದ್ರು ಅವನು he left a remarkable impression on French as well as Europe history. ನೆಪೋಲಿಯನ್ ಜಗತ್ತಿನ ಬಲಿಷ್ಠ ಸಾಮ್ರಾಟರಲ್ಲಿ ಒಬ್ಬ ಅನ್ನಿಸ್ಕೊಳ್ತಾನೆ. ಅವನ ಒಂದು ರಿಫಾರ್ಮ್ಸಿಂದ ಮತ್ತು ಅವನು ಮಾಡಿದಂಥ ದಂಡಯಾತ್ರೆಗಳಿಂದ ಅವನ ಕೊಡುಗೆ ಕೂಡ ಹೌದು ಅಂತ ಹೇಳ್ಬೋದು. ಈ ರಾಷ್ಟ್ರೀಯತೆಯನ್ನು ಬೆಳವಣಿಗೆ ಯುರೋಪ್ನಲ್ಲಿ ಅವನ ಕೊಡುಗೆ ಅಂತಲೇ ಹೇಳಬಹುದು. ಯಾಕೆಂದರೆ ಇಟಲಿ ಮತ್ತು ಜರ್ಮನಿಗಳ ಏಕೀಕರಣಕ್ಕೆ ಕಾರಣ ಅಂದರೆ ನೆಪೋಲಿಯನ್ನ ಆಡಳಿತ ಅನ್ನುವಂಥ ಒಂದು ಅಂಶ ಅದರಲ್ಲಿ ಸೇರಿಕೊಳ್ಳುತ್ತೆ. ನೆಪೋಲಿಯನ್ನ ಅಧೀನದಲ್ಲಿ ಇವರು ಐಕ್ಯತೆಯನ್ನು ಸಾಧಿಸ್ತಾರೆ. ಏಕರೂಪ ಆಡಳಿತ ಕಾನೂನನ್ನು ಅನುಭವಿಸಿ ಅದರ ರುಚಿಯನ್ನು ತೋರಿಸಿದಂಥವನು ನೆಪೋಲಿಯನ್ ಬೋನಪಾರ್ಟೆ. ಸೊ ಹೀಗೆ ನೆಪೋಲಿಯನ್ ಹಲವಾರು ಒಂದು ಗುಣಗಳನ್ನು ಹೊಂದಿದ್ದ. ಅವನು ದಕ್ಷ ಆಡಳಿತಗಾರ, ಪ್ರಚಂಡ ದಿಗ್ವಿಜಯಿ, ಹಾಗೆ ಚತುರ ರಾಜನೀತಿ ನಿಪುಣ ಆಗಿರ್ತಾನೆ. ಅಪಾರ ಒಂದು ಸೈನಿಕ ಮತ್ತು ಆಡಳಿತ ಪ್ರತಿಭೆಗಳಿದ್ವು. ಅವನು ಫ್ರಾನ್ಸ್ನ ಜನತೆಯನ್ನು ಅತಿಯಾಗಿ ಪ್ರೀತಿಸ್ತಾ ಇದ್ದ. ಸೈನಿಕರ ಒಂದು ವಿಶ್ವಾಸ ಗಳಿಸಿದ್ದ. ಅವನು ಸರಳ ಜೀವಿ. ಆಡಂಬರದ ಒಂದು ಜೀವನ ಅವನಲ್ಲಿ ಇರಲಿಲ್ಲ. ಕಷ್ಟ ಸಹಿಷ್ಣುವಾಗಿದ್ದ. ಸುಮಾರು 18 ಗಂಟೆಗಳ ಕಾಲ ಆಡಳಿತದಲ್ಲಿ ಅವನು ಕಾರ್ಯನಿರತನಾಗಿದ್ದ. ಕಲಾಪ್ರಿಯನೂ ಆಗಿದ್ದಂಥ ಅವನು ಪ್ಯಾರಿಸನ್ನು ವೈಭವ ನಗರವನ್ನಾಗಿ ರೂಪಿಸ್ತಾನೆ. ಹಾಗೆ ಅವನ ಸುಧಾರಣೆಗಳಂತೂ ಜನತೆಯಲ್ಲಿ ಆಳವಾಗಿ ನೆಲೆ ಊರ್ತವೆ. ಸೊ ಅವುಗಳನ್ನ ಈಗಲೂ ಕೂಡ ನಾವು ಕಾಣ್ಬೋದು. ಕೋಡ್ ನೆಪೋಲಿಯನ್ ಇರ್ಬೋದು, ಅಥವಾ ಅವನ ಒಂದು ಲೌರೆ ಮತ್ತು ಪ್ಯಾರಿಸ್ ಮ್ಯೂಸಿಯಮ್ಸ್ ಇರ್ಬೋದು. ಅವೆಲ್ಲವೂ ಕೂಡ ಅವನ ಒಂದು ಸಾಧನೆಗಳು ಅಂತ ಹೇಳ್ಬೋದು, ಅವನ ಒಂದು ಇಂಪ್ರೆಷನ್ಸ್ ಅಂತ ಹೇಳಬಹುದು. ಸೊ ಹೀಗೆ ಅವನು ಫ್ರಾನ್ಸ್ನಿಂದ ಅವನು ಕಣ್ಮರೆಯಾದ್ರೂ ಕೂಡ ಫ್ರಾನ್ಸ್ನ ಇತಿಹಾಸ ಯುರೋಪಿನ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಅವನ ಸುಧಾರಣೆಗಳು ಇನ್ನೂ ಜೀವಂತವಾಗಿ ನೆಲೆಯೂರಿದ್ದಾವೆ ಮತ್ತು ಅವನ ಹೆಸರು ಕೂಡ ಸುವರ್ಣಾಕ್ಷರದಲ್ಲಿ ಬರೆದಿಡಲಾಗುತ್ತೆ. ಅಷ್ಟು ಬರೆದಿಡಲು ಅರ್ಹವಾಗಿರುವಂಥ ವ್ಯಕ್ತಿ ಅಂತ ಅವನನ್ನು ಪರಿಗಣಿಸಲಾಗುತ್ತೆ. ಹೀಗೆ ಈ ಒಂದು ವಿಡಿಯೋದಲ್ಲಿ ನಾವು ಕಾಸಸ್ ಫಾರ್ ದ ಡೌನ್ಫಾಲ್ ಆಫ್ ನೆಪೋಲಿಯನ್ ಬೋನಾಪಾರ್ಟೆ, ಅವನ ವಿವಿಧ ತಪ್ಪುಗಳು ಮತ್ತು ಅವನ ವೀಕ್ನೆಸ್ಗಳನ್ನು ನಾವು ಇದರಲ್ಲಿ ವಿಡಿಯೋದಲ್ಲಿ ನೋಡಿದ್ವಿ. ಮುಂದಿನ ವಿಡಿಯೋಗಳಲ್ಲಿ ಫ್ರಾನ್ಸ್ನ 1830 ಮತ್ತು 48ರ ಒಂದು ಕ್ರಾಂತಿಗಳನ್ನು ಮತ್ತು ಹಾಗೆ ತಕ್ಷಣಕ್ಕೆ ಈ ವಾಟರ್ಲೂ ಕದನದ ನಂತರ ಈ ನೆಪೋಲಿಯನ್ ಬೋನಾಪಾರ್ಟೆ ಅವನತಿಯ ನಂತರ ಆದಂತಹ ಯುರೋಪ್ನ ಭೂಪಟದ ಬದಲಾವಣೆಗಳಿಗೋಸ್ಕರನೇ ಆದಂತಹ ಒಂದು ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಆಫ್ ವಿಯೆನ್ನಾ, ಅದರ ಒಂದು ಉದ್ದೇಶಗಳು
ಅದರ ಒಂದು ಸಾಧನೆಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಮುಗಿಸ್ತೀವಿ. ಥ್ಯಾಂಕ್ ಯು.